ಆತ್ಮೀಯ ಸೋದರ ಸೋದರಿಯರೇ, ಇಂದಿನ ಒಂದು ಉಪನ್ಯಾಸಕ್ಕೆ ಅವಕಾಶವನ್ನು ಕೊಟ್ಟಂತಹ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನ ಎಲ್ಲ ಪದಾಧಿಕಾರಿಗಳಿಗೆ, ಈ ಕಾರ್ಯಕ್ರಮವನ್ನ ವ್ಯವಸ್ಥಿತವಾಗಿ ನಡೆಸಿಕೊಡ್ತಾ ಇರುವಂತಹ ಹಿರಿಯ ಸೋದರ ಮಹದೇವಪ್ಪನವರಿಗೆ, ನನ್ನ ಪರಿಚಯವನ್ನು ಮಾಡಿಕೊಟ್ಟಂತಹ ಸೋದರ ರಾಮಚಂದ್ರರವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇದನ್ನು ಪ್ರಾರಂಭ ಮಾಡ್ತಿದ್ದೇನೆ. ಇದೊಂದು ಸರಣಿ ಉಪನ್ಯಾಸ. ಜಿಡ್ಡು ಕೃಷ್ಣಮೂರ್ತಿಯವರು ಭಾರತಕ್ಕೆ ಕೊನೆಯ ಬಾರಿ 1985ನೇ ಇಸವಿ ಕೊನೆಯ 2-3 ತಿಂಗಳು ಭೇಟಿ ಕೊಟ್ಟಿದ್ರು. ಅಕ್ಟೋಬರ್ ಕೊನೆಯ ವಾರ ಭಾರತಕ್ಕೆ ಬಂದ್ರು. ನವೆಂಬರ್, ಡಿಸೆಂಬರ್, ಜನವರಿ 5ನೇ ತಾರೀಕಿನ ತನಕ ಭಾರತದಲ್ಲಿ ಉಳ್ಕೊಂಡ್ರು. ಅದು ಅವರ ಕೊನೆಯ ಭೇಟಿ. ತಮ್ಮ ತಾಯ್ನಾಡಿಗೆ ಕೊನೆಯ ಬಾರಿ ಬಂದದ್ದು. ಆಗ ಅವರಿಗೆ ಹೆಚ್ಚು ಕಡಿಮೆ 91 ವರ್ಷ ವಯಸ್ಸು ಅನ್ಸುತ್ತೆ. ಆ ವೃದ್ಧಾಪ್ಯದಲ್ಲಿ ಆರೋಗ್ಯ ಬಹಳ ಕ್ಷೀಣಿಸುತ್ತಿತ್ತು. ಶಾರೀರಿಕ ದೌರ್ಬಲ್ಯ ಬಹಳ ಕಾಡ್ತಾ ಇತ್ತು. ಅವರಿಗೆ ತಿಳಿದಿರಲಿಲ್ಲ ಅವರ ಶರೀರದಲ್ಲಿ ಕ್ಯಾನ್ಸರ್ ರೋಗ ಪ್ರಾರಂಭವಾಗಿತ್ತು. ಈ ಎಲ್ಲ ಪರಿಸ್ಥಿತಿಗಳ ಮಧ್ಯೆ ಅವರು ತಮ್ಮ ಬೋಧನೆಗಳನ್ನ ಕೊಡೋದನ್ನ ನಿಲ್ಲಿಸಲಿಲ್ಲ. ಅವರು ತಮ್ಮ ಬೋಧನೆಗಳನ್ನ ಮುಂದುವರಿಸಿದ್ರು. ಇಲ್ಲಿ ವಾರಣಾಸಿಯಲ್ಲಿ ಉಳ್ಕೊಂಡ್ರು. ವಾರಣಾಸಿಯಲ್ಲಿ ಹೆಚ್ಚು ಕಡಿಮೆ 1 ತಿಂಗಳು ಉಳಿದಿದ್ರು. ಅಲ್ಲಿ ರಾಜಘಾಟ್ ಅಂತ ಒಂದು ಸ್ಥಳ ಇದೆ. ಅದು ಗಂಗಾ ಮತ್ತು ವರುಣಾ ನದಿಗಳ ಸಂಗಮ ಸ್ಥಳ. ಅಲ್ಲಿ ಬಹಳ ದೊಡ್ಡ ಒಂದು JK ಫೌಂಡೇಶನ್ ಸಂಸ್ಥೆ ಇದೆ. ಆ JK ಫೌಂಡೇಶನ್ ನಲ್ಲಿ ಉಳ್ಕೊಂಡಿದ್ರು. ಜಿಡ್ಡು ಕೃಷ್ಣಮೂರ್ತಿ ಫೌಂಡೇಶನ್ ಅಂತ ಅದರ ಪೂರ್ತಿ ಹೆಸರು. ಅಲ್ಲಿ ಉಳ್ಕೊಂಡಿದ್ದಾಗ ಹಲವು ಸಾರ್ವಜನಿಕ ಸಭೆಗಳನ್ನ ನಡೆಸಿದ್ರು, ಉಪನ್ಯಾಸಗಳನ್ನ ನೀಡಿದ್ರು. ಹಾಗೆ ನೀಡಿದ ಕೆಲವು ಉಪನ್ಯಾಸಗಳನ್ನ ನಾನು ಕನ್ನಡಕ್ಕೆ ಅನುವಾದ ಮಾಡಿ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೇನೆ. ಈಗ ನಾನು ಹಿಂದಿನ ಒಂದು ಆನ್ಲೈನ್ ತರಗತಿಯಲ್ಲಿ ನಾನು ಎಲ್ಲಿ ನಿಲ್ಲಿಸಿದ್ನೋ ಉಪನ್ಯಾಸವನ್ನ ಅಲ್ಲಿಂದ ಮುಂದುವರಿಸ್ತೀನಿ. 22 ನವೆಂಬರ್ 1985ನೇ ಇಸವಿ ಅವರು ರಾಜಘಾಟ್ನಲ್ಲಿ ನೀಡಿದ ಒಂದು ಸಾರ್ವಜನಿಕ ಉಪನ್ಯಾಸ ಇದು. ಆ ಉಪನ್ಯಾಸದ ಒಂದು ಅರ್ಧ ಭಾಗವನ್ನ ಈಗಾಗಲೇ ನಾವು ಗಮನಿಸಿದ್ದೇವೆ. ಅದನ್ನ ಹಿಂದಿನ ತರಗತಿಗಳಲ್ಲಿ ಕೇಳಿದ್ದೇವೆ. ಈಗ ಅದೇ ಉಪನ್ಯಾಸದ ಮುಂದುವರಿದ ಭಾಗ. ಜಿಡ್ಡು ಕೃಷ್ಣಮೂರ್ತಿಯವರು ಉಪನ್ಯಾಸ ನೀಡ್ತಿದ್ರು ಅನ್ನೋದಕ್ಕಿಂತ ಶ್ರೋತೃಗಳ ಜೊತೆ ಒಂದು ಸೂಕ್ಷ್ಮ ಸಂವಹನವನ್ನ ನಡೆಸ್ತಿದ್ರು ಅಂತ ಹೇಳಿದ್ರೆ ಅದು ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಕಾರಣ ಅವರು ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ರು. ಶ್ರೋತೃಗಳನ್ನ ಪ್ರಶ್ನೆಗಳ ಮೂಲಕ ಎಚ್ಚರಿಸುತ್ತಿದ್ರು. ಆ ಪ್ರಶ್ನೆಗಳಿಗೆ ತಾವೇ ಉತ್ತರ ಕಂಡುಕೊಳ್ಳುವಂತೆ ಪ್ರೋತ್ಸಾಹವನ್ನ ನೀಡಿ ಕೆಲವು ವಿಚಾರಗಳನ್ನ ಅವ್ರ ಮುಂದೆ ಇಡ್ತಿದ್ರು. ಪ್ರಶ್ನೆಗಳನ್ನ ಕೇಳ್ತಿದ್ರೆ ಹೊರತು ಉತ್ತರಗಳನ್ನ, ಪರಿಹಾರಗಳನ್ನ ಅವರೆಂದೂ ಕೊಡ್ತಾ ಇರಲಿಲ್ಲ. ಆ ಪರಿಹಾರಗಳನ್ನ, ಉತ್ತರಗಳನ್ನ ಅವರು ನೀಡುವ ವಿಚಾರ
ಧಾರೆಯನ್ನ ಅರ್ಥ ಮಾಡಿಕೊಂಡು ಮತ್ತು ತಮ್ಮ ಸ್ವಯಂ ಪರಿಶೀಲನೆಯಿಂದ ಚಿಂತನೆಯಿಂದ ಶ್ರೋತೃಗಳೇ ಕಂಡು ಹಿಡ್ಕೋಬೇಕಾಗ್ತಿತ್ತು. ಅವರದೊಂದು ವಿಶಿಷ್ಟ ಧಾಟಿ. ಜನರಿಗೆ ಪರಿಹಾರಗಳನ್ನ ರೆಡಿಮೇಡ್ ಆಗಿ ಕೊಟ್ಬಿಟ್ರೆ, ಒಂದು ತಟ್ಟೆಯಲ್ಲಿಟ್ಟು ತಗೊಳಪ್ಪ ಅಂತ ಒಂದು ಸೂತ್ರವನ್ನ ಕೊಟ್ಬಿಟ್ರೆ ಜನ ಸೋಮಾರಿಗಳಾಗ್ಬಿಡ್ತಾರೆ. ಹಾಗೇನಾದ್ರೂ ಆಯ್ತು ಅಂದ್ರೆ ಜನರಲ್ಲಿ ಸಾಧನೆಯ ಒಂದು ಆಸಕ್ತಿಯೇ ಕಡಿಮೆ ಆಗೋಗುತ್ತೆ. ಅಲ್ಲದೆ ಮನುಷ್ಯರು ಸಾಧನಾ ಮಾರ್ಗದಲ್ಲಿ ತಾವೇ ಏನನ್ನ ಕಂಡುಕೋಬೇಕೋ, ಯಾವ ಸತ್ಯವನ್ನು ಹುಡುಕಿಕೊಳ್ಳಬೇಕೋ ಅದನ್ನ ಒಂದು ಸೂತ್ರವಾಗಿ ನೀಡಿಬಿಟ್ಟಿದ್ದೆ ಆದರೆ ಆ ವ್ಯಕ್ತಿ ಸಂಸರಣದಲ್ಲಿ ಮುಂದುವರಿಯಲಿಕ್ಕೆ ಹೇಗೆ ಸಾಧ್ಯ? ನಾವು ಸಾಧನೆಯ ಮೂಲಕ ಸತ್ಯವನ್ನ ನಾವು ಸಾಕ್ಷಾತ್ಕರಿಸಿಕೊಂಡಾಗ ನಮ್ಮ ಸೂಕ್ಷ್ಮ ದೇಹಗಳು ಸಂಸರಣೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಹೊಂದಿರುತ್ತೆ. ಆ ಅಭಿವೃದ್ಧಿ ಹೊಂದಿರುವಂತಹ ಸೂಕ್ಷ್ಮ ಶರೀರಗಳು ಆ ಸತ್ಯವನ್ನು ಪಡೆಯುವ, ಹೊಂದುವ, ಅನುಭವಿಸುವ ಯೋಗ್ಯತೆಯನ್ನು ಹೊಂದಿರುತ್ತೆ. ಅಲ್ಲದೆ ಆ ಸತ್ಯವನ್ನ ಸ್ವೀಕರಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಂತ ಶಕ್ತಿಯನ್ನು ಪಡೆದಿರುತ್ತೆ. ಎಲ್ರಿಗೂ ಒಂದು ಸೂತ್ರ ಕೊಟ್ಬಿಟ್ರೆ ಅವ್ರ ಬೆಳವಣಿಗೆ ಹೇಗ್ ನಡೆಯೋದು? ಅದು ಖಂಡಿತ ನಡೆಯೋದೇ ಇಲ್ಲ. ಹಾಗಾಗಿ ಜಿಡು ಕೃಷ್ಣಮೂರ್ತಿಗಳು ಎಂದೂ ಸೂತ್ರಗಳನ್ನ ನೀಡ್ತಿರ್ಲಿಲ್ಲ ಅಥವಾ ಪರಿಹಾರಗಳನ್ನ, ಉತ್ತರಗಳನ್ನ ನೀಡ್ತಿರ್ಲಿಲ್ಲ. ಬರೀ ಪ್ರಶ್ನೆಗಳನ್ನ ಮಾತ್ರ ಕೇಳಿ ವಿಷಯ ವಿಚಾರಗಳನ್ನ ಹಂಚಿಕೊಳ್ತಾ ಇದ್ರು. ಆ ವಿಷಯ ವಿಚಾರಗಳನ್ನ ಹಂಚಿಕೊಳ್ಳೋ ಹಂತದಲ್ಲೂ ಸಹ ಇದು ಇಂತಿಷ್ಟೇ ಅಂತ ನಿರ್ದಿಷ್ಟವಾಗಿ ಉತ್ತರಗಳನ್ನ ಹೇಳ್ತಿರ್ಲಿಲ್ಲ, ಉತ್ತರಗಳನ್ನ ಕೊಡ್ತಿರ್ಲಿಲ್ಲ. ಸರಣಿ ಪ್ರಶ್ನೆಗಳೇ ಹೆಚ್ಚಾಗಿರ್ತಿತ್ತು. ಈಗ ಈ ಉಪನ್ಯಾಸದಲ್ಲಿ ಅವರು ಒಂದು ಮುಖ್ಯವಾದ ವಿಷಯವನ್ನ ತಗೊಂಡಿದ್ದಾರೆ. ಈ ಉಪನ್ಯಾಸದ ಈ ಹಂತದಲ್ಲಿ ಆ ವಿಷಯ ಏನು ಅಂದ್ರೆ ಪ್ರೇಮ ಅಂತ. ಲವ್. ಆಲ್ ದಟ್ ದ ವರ್ಲ್ಡ್ ನೀಡ್ಸ್ ಈಸ್ ಲವ್ ಅಂತ ಹೇಳ್ತಾರೆ. ಪ್ರಪಂಚ ಈಗಿರುವಂತ ಪರಿಸ್ಥಿತಿಯಲ್ಲಿ ಹೇಗಿದೆ ಅಂದ್ರೆ ಅದಕ್ಕೆ ಬೇಕಾಗಿರೋದು ಒಂದೇ ಒಂದು ಪ್ರೇಮ. ಕಾರಣ ಪ್ರಪಂಚದಲ್ಲಿ ಪ್ರಸ್ತುತ ಪರಿಸ್ಥಿತಿಯನ್ನ ಕಂಡ್ರೆ ಯುದ್ಧಗಳು, ಘರ್ಷಣೆಗಳು, ವ್ಯಾಜ್ಯಗಳು, ಕಲಹಗಳು, ಭಿನ್ನಾಭಿಪ್ರಾಯಗಳು, ವೈಷಮ್ಯ, ಅಸೂಯೆ, ದ್ವೇಷ, ಹಗೆತನ ಎಲ್ಲಿ ನೋಡಿದ್ರೂ ತಾಂಡವವಾಡ್ತಿದೆ. ಸ್ವಾರ್ಥ ವಿಪರೀತ ಹೆಚ್ಚಾಗಿ ಬೆಳೆದಿದೆ. ಈಗಲೇ ಹೀಗಿದೆ. ಆಗ ಪ್ರಾರಂಭವಾಗೋಗಿತ್ತು ಇಂಥ ಬದಲಾವಣೆಗಳು ವಿಶ್ವದಾದ್ಯಂತ. ಈಗ ಬಹಳ ಹೆಚ್ಚಾಗೋಗಿದೆ ಈಗ. ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ವಿಶ್ವದ ಹಲವು ಸಮಸ್ಯೆಗಳನ್ನ ಪರಿಹರಿಸಬೇಕಂದ್ರೆ ಪ್ರೇಮ ಒಂದೇ ದಿವ್ಯ ಔಷಧಿ ಅಲ್ಲವೇ ಅನ್ನೋ ಒಂದು ಪ್ರಶ್ನೆ ನಮಗೆ ಹೇಳುತ್ತೆ. ಈಗ ಅವರು ಪ್ರೇಮವನ್ನ ಕುರಿತು ಏನ್ ಹೇಳ್ತಾರೆ ನೋಡೋಣ. ಪ್ರೇಮವೇನು, ಪ್ರೇಮವೆಂದರೇನು ಎಂಬ ಪ್ರಶ್ನೆಯನ್ನ ಕೇಳಿಕೊಳ್ಳಬೇಕು. ಪ್ರೇಮವೆಂದರೆ ಪ್ರಯತ್ನವೇ? ನಾನು ನಿನ್ನನ್ನು ಪ್ರೇಮಿಸಬೇಕು, ಆಗ ನಾನು ನಿನ್ನ ಬಗ್ಗೆ ಪ್ರಯತ್ನವನ್ನು ಮಾಡುತ್ತೇನೆ. ಎಲ್ಲಿ ಆಕಾಂಕ್ಷೆ ಇದೆಯೋ ಅಲ್ಲಿ ಪ್ರೇಮವಿರಲು ಸಾಧ್ಯವೇ? ಕುಳಿತುಕೊಳ್ಳಿ. ಇದು ಗಂಭೀರವಾದ ವಿಷಯ. ಯಾರು ನನಗೆ ಇದು ಬೇಕಿಲ್ಲ, ಐ ಡೋಂಟ್ ಕೇರ್ ಅಂತ ಅಂತಾರೋ ಅವರಿಗಲ್ಲ ಈ ಚರ್ಚೆ. ನನ್ನಂತೆ ನಾನಿರುತ್ತೇನೆ ಎನ್ನುವವರಿಗೆ ಅಲ್ಲ ಈ ವಿಷಯ. ಹಾಗಾದರೆ ಪ್ರೇಮವೆಂದರೆ ಆಕಾಂಕ್ಷೆಯೇ,
ದುರಾಶೆಯೇ ಅಥವಾ ಸ್ವಕೇಂದ್ರಿತ ಸ್ವಾರ್ಥವೇ ಅಥವಾ ಪ್ರೇಮ ಎಂದರೆ ಅದು ದ್ವೇಷಕ್ಕೆ ವಿರುದ್ಧ ಪದವೇ? ಈ ಪ್ಯಾರಾಗ್ರಾಫ್ ನಲ್ಲಿ ಅವರು ಪ್ರೇಮಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ವಾಟ್ ಈಸ್ ಲವ್? ಪ್ರೇಮ ಅಂದ್ರೆ ಏನು? ಅದರ ಅರ್ಥ ಅದು ಪ್ರಯತ್ನವೇ, ಅಂದ್ರೆ ಪ್ರಯತ್ನ ಪೂರ್ವಕವಾಗಿ ನಾವು ಪ್ರೇಮಿಸಬೇಕೇ? ಅದು ಪ್ರಯತ್ನವೇ? ಇಸ್ ದೇರ್ ಲವ್ ವೆನ್ ದೇರ್ ಈಸ್ ಅ ಟ್ರೈ ಆರ್ ಅಟೆಂಪ್ಟ್ ಟು ಟ್ರೈ? ನಾನು ನಿನ್ನನ್ನು ಪ್ರೇಮಿಸಬೇಕು, ಆಗ ನಾನು ನಿನ್ನ ಬಗ್ಗೆ ಪ್ರಯತ್ನವನ್ನ ಮಾಡುತ್ತೇನೆ ಅಂತ ಅಂದ್ರೆ ನಾನು ನಿನ್ನನ್ನ ಪ್ರೇಮಿಸಬೇಕು, ನಿನ್ನನ್ನ ಪ್ರೇಮಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಆದ್ರೆ ಈ ಪ್ರಯತ್ನ ಅನ್ನೋದು ಎಲ್ಲಿದೆಯೋ ಅಲ್ಲಿ ಪ್ರೇಮವಿರ್ಲಿಕ್ಕೆ ಸಾಧ್ಯವಾ? ಎಲ್ಲಿ ಆಕಾಂಕ್ಷೆ ಇದೆಯೋ ಅಲ್ಲಿ ಪ್ರೇಮವಿರಲು ಸಾಧ್ಯವೇ? ಎಲ್ಲಿ ಪ್ರಯತ್ನವಿದೆಯೋ ಅಲ್ಲೊಂದು ಆಕಾಂಕ್ಷೆ ಇದೆ. ನೋಡಿ, ಆ ಪದಗಳನ್ನ ನೋಡಿ ಕರೆಕ್ಟ್ ಆಗಿ. ನಾನು ನಿನ್ನನ್ನ ಪ್ರೇಮಿಸಬೇಕು, ಸರಿ, ನಾನು ಅದರ ಬಗ್ಗೆ ಪ್ರಯತ್ನ ಮಾಡ್ತೇನೆ ಅಂದ್ರೆ ಅರ್ಥ ಏನು? ನಾನು ಪ್ರಯತ್ನ ಮಾಡ್ತೇನೆ ಅಂದ್ರೆ ನಾನೊಂದು ಆಕಾಂಕ್ಷೆಯಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ. ಪ್ರೇಮ ಅನ್ನೋದು ಸಹಜವಾಗಿ ಅರಳಬೇಕಾ ಅಥವಾ ಅದು ಒಂದು ನಮ್ಮ ಪ್ರಯತ್ನದ ಫಲವಾಗಿ ಬರಬೇಕಾ? ಎಲ್ಲಿ ಆಕಾಂಕ್ಷೆ ಇದೆಯೋ ಅಲ್ಲಿ ಪ್ರೇಮವಿರಲು ಸಾಧ್ಯವೇ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ ಮತ್ತೆ. ಅಂದ್ರೆ ಒಂದು ಪ್ರಶ್ನೆಗೆ ಸಂಬಂಧವಿದ್ದ ಹಾಗೆ ಆ ಒಂದು ಪ್ರಶ್ನೆಗೆ ಒಂದು ಸಂಬಂಧವೇರ್ಪಡುವ ಹಾಗೆ ಮತ್ತೊಂದು ಪ್ರಶ್ನೆ ಇಲ್ಲಿ ನಮಗೆ ಕಾಣ್ತಾ ಇದೆ. ಎಲ್ಲಿ ಆಕಾಂಕ್ಷೆ ಇದೆಯೋ ಅಲ್ಲಿ ಪ್ರೇಮವಿರಲು ಸಾಧ್ಯವಿದೆಯೇ? ಎಲ್ಲಿ ಆಕಾಂಕ್ಷೆ ಇರುತ್ತೆ, ಪ್ರಯತ್ನ ಇರೋ ಜಾಗದಲ್ಲಿ ಆಕಾಂಕ್ಷೆ ಇರುತ್ತೆ. ಹಾಗಾದ್ರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಪ್ರೇಮ ಇರ್ಲಿಕ್ಕೆ ಸಾಧ್ಯವಿದೆಯಾ ಅಂತಾರೆ. ಯಾರೋ ಕೆಲವರು ಶ್ರೋತೃ ವರ್ಗದಲ್ಲಿದ್ದವರು ನಿಂತ್ಕೊಳ್ತಾರೆ. ಆಗ ಕೃಷ್ಣಮೂರ್ತಿಗಳು ಹೇಳ್ತಾರೆ, ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ, ನಿಂತ್ಕೋಬೇಡಿ. ಇದು ಗಂಭೀರವಾದ ವಿಷಯ. ಯಾರು ನನಗೆ ಇದು ಬೇಕಿಲ್ಲ ಅಂತ ಅನ್ಕೋತಿರೋ ಅವರಿಗಲ್ಲ ಈ ಚರ್ಚೆ. ನನ್ನಂತೆ ನಾನಿರ್ತೇನೆ ಅಂತ ಅಂತಾರಲ್ಲ, ಅಂತವ್ರಿಗೂ ಅಲ್ಲ. ಯಾರು ಕಲಿಯುವ ಆಸಕ್ತಿಯನ್ನ ಇಟ್ಕೊಂಡು ಬಂದಿರ್ತಾರೋ, ತೆರೆದ ಮನಸ್ಸನ್ನ ಇಟ್ಕೊಂಡು ಬಂದಿರ್ತಾರೋ ಅಂಥವರಿಗೆ. ಹಾಗಾದ್ರೆ ಪ್ರೇಮವೆಂದರೆ ಆಕಾಂಕ್ಷೆಯೇ, ದುರಾಶೆಯೇ ಅಥವಾ ಸ್ವಕೇಂದ್ರಿತ ಸ್ವಾರ್ಥವೇ? ಎಲ್ಲಿ ಆಕಾಂಕ್ಷೆ ಇದೆಯೋ, ಎಲ್ಲಿ ದುರಾಶೆ ಇದೆಯೋ, ದುರಾಶೆ, ಆಶೆ ಅಂದ್ರೆ ಏನೋ ಒಂದನ್ನ ನಾನು ಬಯಸ್ತಾ ಇದ್ದೇನೆ, ನನಗೆ ಒಂದು ಪ್ರತಿಫಲಾಕಾಂಕ್ಷೆ ಇದೆ, ಏನನ್ನೋ ಪಡಿಬೇಕು ಅನ್ನುವಂತ ಒಂದು ಆಶೆ ಇದೆ. ಸ್ವಕೇಂದ್ರಿತ ಸ್ವಾರ್ಥವೇ ಅಂದ್ರೆ ಸೆಲ್ಫ್ ಸೆಂಟ್ರಿಕ್ ಡಿಸೈರ್, ಸ್ವಕೇಂದ್ರಿತ ಆಶಯ, ನನ್ನ ಸ್ವಾರ್ಥಪರ ಚಿಂತನೆಯ ಇವೆಲ್ಲ ಇರೋದಾದ್ರೆ ಅಲ್ಲಿ ಪ್ರೇಮವಿರ್ಲಿಕ್ಕೆ ಸಾಧ್ಯವಿದೆಯಾ? ಎಲ್ಲಿ ಆಕಾಂಕ್ಷೆ ಇದೆಯೋ, ಎಲ್ಲಿ ದುರಾಶೆ ಇದೆಯೋ, ಎಲ್ಲಿ ಸ್ವಕೇಂದ್ರಿತ ಸ್ವಾರ್ಥವಿದೆಯೋ ಅಲ್ಲೆಲ್ಲಾದ್ರೂ ಪ್ರೇಮವಿರಲಿಕ್ಕೆ ಸಾಧ್ಯವಿದೆಯಾ? ಅಥವಾ ಯೋಚನೆ ಮಾಡಿ, ಪ್ರೇಮ ಅಂದ್ರೆ ಅದು ದ್ವೇಷಕ್ಕೆ ವಿರುದ್ಧವಾದ ಪದವ? ಸಾಮಾನ್ಯವಾಗಿ ಕನ್ನಡವನ್ನ ಬೋಧಿಸುವಂತಹ ಉಪಾಧ್ಯಾಯರು ಶಾಲೆಗಳಲ್ಲಿ ವಿರುದ್ಧ ಪದಗಳನ್ನ ಬರ್ಸೋವಾಗ ಪ್ರೇಮಕ್ಕೆ ವಿರುದ್ಧ ಪದ ಏನು ಅಂದ್ರೆ ದ್ವೇಷ ಅಂತ ಬರೆಸ್ತಾರೆ. ಹೌದು, ನಮ್ಮ ಆಡು ಭಾಷೆಯಲ್ಲಿ ಅದು ಕರೆಕ್ಟೇ. ಆ ರೀತಿ ಯಾರಾದ್ರೂ ಉತ್ತರ ಕೊಟ್ಟಿದ್ರೆ ಖಂಡಿತ ಟೀಚರ್ಗಳು ಫುಲ್ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ಆದ್ರೆ
ಈಗ ಯೋಚನೆ ಮಾಡಿ ನೀವು, ಪ್ರೇಮ ಅನ್ನೋದು ನಿಜವಾಗ್ಲೂ ದ್ವೇಷಕ್ಕೆ ವಿರುದ್ಧವಾದ ಪದನ ಅನ್ನೋ ಪ್ರಶ್ನೆಯನ್ನ ನಮಗೆ ಹಾಕ್ತಾರೆ. ಆ ವಿಚಾರ ಮಂಡನೆಯನ್ನ ಮುಂದುವರಿಸ್ತಾರೆ. ಕಾಲದ ಆದಿಯಿಂದ ನಾವು ಪರಸ್ಪರ ಹೋರಾಟ ನಡೆಸುತ್ತಲೇ ಬಂದಿದ್ದೇವೆ. ಒಳಿತು ಕೆಡುಕಿನೊಡನೆ ಹೋರಾಟ ಜೀವನ ಪೂರ್ತಿ ಇದೇ ಆಗಿದೆ. ನೀವು ಇಂತಹ ಸಂದರ್ಭಗಳನ್ನು ಪೇಂಟಿಂಗ್ಗಳಲ್ಲಿ ನೋಡಿದ್ದೀರಿ. ಒಳಿತು ಕೆಡಕುಗಳನ್ನು ಸಾಂಕೇತಿಕವಾಗಿ ಚಿತ್ರಿಸಿರುತ್ತಾರೆ. ಗ್ರೀಕ್ ಪುರಾಣ ಶಾಸ್ತ್ರದಲ್ಲಿ ಬಿಳಿ ಗೂಳಿಯು ಕಪ್ಪು ಗೂಳಿಯೊಡನೆ ಕಾಳಗ ಮಾಡುವ ಚಿತ್ರ ಇದನ್ನೇ ಬಿಂಬಿಸುತ್ತದೆ. ನಮ್ಮ ಪುರಾಣ ಕಥೆಗಳಲ್ಲಿ ಒಳಿತು ಕೆಡುಕುಗಳ ನಡುವೆ ಹೋರಾಟವೇ ಮುಖ್ಯ ಸಾರವಾಗಿರುತ್ತದೆ. ಹಾಗಾದರೆ ಒಳಿತು ಎಂಬುದು ಕೆಡುಕಿನಿಂದ ಪ್ರತ್ಯೇಕವೇ? ಒಳಿತು ಕೆಡುಕಿನಿಂದಲೇ ಹುಟ್ಟಿದ್ದೆ? ಒಳಿತು ಕೆಡುಕಿಗೆ ಸಂಬಂಧಿಸಿದ್ದೆ? ಹಾಗಾದರೆ ಅದು ಒಳಿತಲ್ಲ, ಅದು ಬಹಳ ಸರಳ ಅಲ್ಲವೇ? ಒಳಿತು ಪರಿಪೂರ್ಣವಾಗಿ ಕೆಡುಕಿನಿಂದ ವಿಚ್ಛೇದನಗೊಂಡಿದ್ದರೆ ಅವುಗಳಿಗೆ ಪರಸ್ಪರ ಸಂಬಂಧವೇ ಇಲ್ಲ ಎನ್ನುವುದಾದರೆ ಆಗ ಬರೀ ಒಳಿತು ಇದೆ ಅಥವಾ ಕೆಡುಕು ಇದೆ, ಪೂರ್ಣ ಪ್ರತ್ಯೇಕವಾಗಿದೆ. ಹಾಗಾದರೆ ಅವುಗಳ ನಡುವೆ ಹೋರಾಟ ಮತ್ತು ಹೊಡೆದಾಟವೇಕೆ? ಈಗ ಈ ಕೆಡುಕು ಮತ್ತೆ ಒಳಿತು ಅನ್ನೋದು ಪ್ರತ್ಯೇಕವಾಗಿರೋದಾದ್ರೆ ಹೊಡೆದಾಟ ಯಾಕೆ ನಡಿಬೇಕು? ಕೆಡುಕೆ ಬೇರೆ ಒಳಿತೆ ಬೇರೆ ಅನ್ನೋದಾದ್ರೆ ಹೋರಾಟಗಳೇ ನಡಿಬಾರ್ದಾಗಿತ್ತು. ಅವೆರಡಕ್ಕೂ ಪರಸ್ಪರ ಸಂಬಂಧ ಇರೋದ್ರಿಂದಲೇ ಅಲ್ವಾ ಹೋರಾಟಗಳು, ಯುದ್ಧಗಳು, ಘರ್ಷಣೆಗಳು ಸಂಭವಿಸ್ತಾ ಇರೋದು ಅಂತ ಹೇಳ್ತಾರೆ. ಹಾಗೆ ಹೇಳಿ ಅವರು ಯಾವ ಸೂಚನೆಯನ್ನ ನಮಗ್ ನೀಡ್ತಾ ಇದ್ದಾರೆ ಅಂದ್ರೆ, ಈ ಪ್ರೇಮ ಮತ್ತೆ ದ್ವೇಷ ಅನ್ನೋದು ಸಂಬಂಧಿಸಿದಂತ ಪದಗಳ ಅಲ್ಲವಾ ಅನ್ನೋ ಸೂಚನೆಯನ್ನ ನಮಗ್ ನೀಡಿದ್ದಾರೆ. ಎಲ್ಲಿ ಪ್ರೇಮ, ಪರಿಶುದ್ಧ ಪ್ರೇಮ ಇರುತ್ತೋ ಅಲ್ಲಿ ದ್ವೇಷ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ದ್ವೇಷ ಇದೆಯೋ ಅಲ್ಲಿ ಪರಿಶುದ್ಧ ಪ್ರೇಮ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಪ್ರೇಮ ಎಂದರೇನು? ಅದು ಹೇಗೆ ಬರುತ್ತದೆ? ನೀವು ಈ ಪ್ರಶ್ನೆಯನ್ನ ನಿಮಗೆ ಸ್ವತಃ ಕೇಳಿಕೊಂಡಿದ್ದೀರಾ? ಈಗ ನಾನು ಈ ಪ್ರಶ್ನೆಯನ್ನು ನಿಮಗೆ ಕೇಳುತ್ತೇನೆ. ಪ್ರೇಮ ಅಂದ್ರೆ ಏನು? ಅದು ನಮ್ಮನ್ನ ಯೋಗ ಮಾರ್ಗದಲ್ಲಿ ಮುಂದೆ ಕರ್ಕೊಂಡು ಹೋಗುವಂತ ಒಂದು ಸಾಧನ ಅಂತ ಜಿಡ್ಡು ಕೃಷ್ಣಮೂರ್ತಿಯವರು ತಮ್ಮ ಪರಮಗುರು ಚರಣ ಸನ್ನಿಧಿ ಅನ್ನೋ ಗ್ರಂಥದಲ್ಲಿ ಬರೀತಾರೆ. 4 ಸಾಧನಗಳಿವೆ ಯೋಗ ಮಾರ್ಗವನ್ನ ಪ್ರವೇಶಿಸಲು: ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ. ಆ ಪ್ರೇಮ ಅನ್ನೋದು ಒಂದು ಬಹಳ ಮುಖ್ಯವಾದಂತಹ ಸಾಧನ. ಅದು ಅತ್ಯವಶ್ಯಕ ಯೋಗ ಮಾರ್ಗದಲ್ಲಿ ಮುಂದೆ ಹೆಜ್ಜೆ ಇಡಬೇಕಾದ್ರೆ. ನಿಷ್ಕಲ್ಮಶವಾದ ಪ್ರೇಮ, ನಿಷ್ಕಳಂಕ ಪ್ರೇಮ. ಅಂತ ನಿಷ್ಕಳಂಕ ಪ್ರೇಮ ಏನಿದೆ ಅದು ಹೇಗೆ ಬರುತ್ತೆ? ನೀವು ಈ ಪ್ರಶ್ನೆಯನ್ನ ಸ್ವತಃ ಕೇಳಿಕೊಂಡಿದ್ದೀರಾ? ನೀವು ಹಾಗೆ ಕೇಳ್ಕೊಂಡಿಲ್ಲ ಅನ್ನೋದಾದ್ರೆ ನಾನೀಗ ನಿಮ್ಗೆ ಆ ಪ್ರಶ್ನೆ ಕೇಳ್ತಿದ್ದೇನೆ. ಪ್ರೇಮ ಅಂದ್ರೆ ಏನು? ಎಲ್ಲಿ ದುಃಖವಿದೆಯೋ ಅಲ್ಲಿ ಪ್ರೇಮವಿರಲು ಸಾಧ್ಯವೇ? ವೇರ್ ದೇರ್ ಇಸ್ ಸಫರಿಂಗ್ ಆರ್ ಸಾರೋ ಕ್ಯಾನ್ ದೇರ್ ಬಿ ಲವ್? ನೋಡಿ, ಇದೆಲ್ಲ ನಮ್ಗೆ ನಮ್ಮ ಭಾವನೆಗಳು, ಇದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅನುಭವಿಸಿದೀವಿ. 40, 50, 60 ವರ್ಷಗಳ ಕಾಲ ನಾವು ಬದುಕಿದ ಮೇಲೆ ನಮ್ಮ ಹೃದಯದಲ್ಲಿ ಎಷ್ಟೋ ಬಾರಿ ಪ್ರೇಮವೂ ಬಂದಿದೆ, ದುಃಖವೂ ಬಂದಿದೆ, ದ್ವೇಷವೂ ಬಂದಿದೆ, ಅಸೂಯೆಯೂ ಬಂದಿದೆ. ಹೌದಾ ಅಲ್ವಾ? ಭಾವನೆಗಳ ಮಹಾಪೂರವೇ ನಮ್ಮ ಮನಸ್ಸಿನಲ್ಲಿ ಪ್ರವಹಿಸಿದೆ. ಈ ಯಾವ ಭಾವನೆಗಳು ನಮಗೆ ತಿಳಿಯದ ಭಾವನೆಗಳಲ್ಲ, ಅನುಭವಿಸದ ಭಾವನೆಗಳಲ್ಲ. These emotions or feelings are not alien to us. We have passed through a stream of emotions. All these emotions are
ವೆರಿ ವೆಲ್ ನೋನ್ ಟು ಅಸ್. ಆದರೆ ಇವುಗಳ ಬಗ್ಗೆ ಹೆಚ್ಚು ಚಿಂತನೆಯನ್ನ ನೀವು ನಡೆಸಿದ್ದೀರಾ? ಭಾವನೆಯನ್ನ ನೀವು ಅನುಭವಿಸಿರ್ಬೋದು, ಆದರೆ ಬಹಳ ಸಂದರ್ಭಗಳಲ್ಲಿ ನಾವು ಭಾವನೆಗಳನ್ನ ಅನುಭವಿಸುವಾಗ ನಾವು ಅದನ್ನ ಪರಿಪೂರ್ಣವಾಗಿ ಪರಿಶೀಲಿಸಿರೋದಿಲ್ಲ. ಯಾಂತ್ರಿಕವಾಗಿ ಆ ಭಾವನೆಗಳು ನಮ್ಮ ಹೃದಯ ಮತ್ತೆ ಮನಸ್ಸಿನ ಮೂಲಕ ಹಾದು ಹೋಗ್ಬಿಟ್ಟಿರುತ್ತೆ. ಅದನ್ನ ನಾವು ಗಮನಿಸಿರೋದಿಲ್ಲ, ಎಚ್ಚರದ ಗಮನವೂ ಇಲ್ಲ ಮತ್ತು ಆಳ ಚಿಂತನೆಯೂ ಇಲ್ಲ ನಮ್ಮಲ್ಲಿ. ಹಾಗಾಗಿ ಅವ್ರು ಈ ಪ್ರಶ್ನೆಯನ್ನ ನಮ್ಮ ಮುಂದೆ ಕೇಳ್ತಾ ಇದ್ದಾರೆ, ಎಲ್ಲಿ ದುಃಖವಿದೆಯೋ ಅಲ್ಲಿ ಪ್ರೇಮವಿರಲು ಸಾಧ್ಯವೇ? ನಾವೆಲ್ಲ ಯಾವುದೋ ಒಂದಲ್ಲ ಒಂದು ದುಃಖವನ್ನ ಹೊಂದಿದ್ದೇವೆ. ಗಮನಿಸ್ ನೋಡಿ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ದುಃಖ ಇದೆ. ಆ ದುಃಖ ಇರೋವಾಗ ಪ್ರೇಮ ಇರ್ಲಿಕ್ಕೆ ಸಾಧ್ಯವಿದೆಯಾ ಅನ್ನೋ ಪ್ರಶ್ನೆ ಕೇಳ್ತಿದ್ದಾರೆ. ಬುದ್ಧದೇವ ತನ್ನ ಅಷ್ಟಾಂಗ ಮಾರ್ಗದಲ್ಲಿ ಬಹಳ ಸುಂದರವಾಗಿ ಹೇಳ್ತಾನೆ, ಪ್ರಪಂಚದಲ್ಲಿ ದುಃಖ ಇದೆ, ಆದರೆ ಆ ದುಃಖಕ್ಕೆ ಪರಿಹಾರವೂ ಇದೆ. ದುಃಖಕ್ಕೆ ಕಾರಣ ಏನು ಅನ್ನೋದನ್ನು ಬುದ್ಧದೇವ ಹೇಳ್ತಾನೆ. ಅಂದ್ರೆ ದುಃಖ ಇದೆ ಅನ್ನೋದು ಗೌತಮ ಬುದ್ಧರ ಕಾಲದಿಂದಲೂ ಸತ್ಯವೇ. ಬಹಳಷ್ಟು ಮನುಷ್ಯರು ಅಥವಾ ಮನುಜ ಕುಲ ದುಃಖದಲ್ಲೇ ಇರೋದು. ಒಂದಲ್ಲ ಒಂದು ದುಃಖ ಅವ್ರು ಮುಂದೆ ವಿವರಿಸಿ ಹೇಳ್ತಾ ಹೋಗ್ತಾರೆ. ಯಾವುದೋ ಪರೀಕ್ಷೆಯಲ್ಲಿ ಫೇಲ್ ಆಗಿರ್ತಾರೆ, ವ್ಯಾಪಾರದಲ್ಲಿ ಸೋಲಾಗಿರುತ್ತೆ, ಅಪಯಶಸ್ಸು ನಷ್ಟ ಆಗಿರುತ್ತೆ, ಪತ್ನಿಯೊಡನೆ ಸಂಬಂಧದಲ್ಲಿ ದುಃಖ ಉಂಟಾಗಿರಬಹುದು, ರಾಜಕೀಯದಲ್ಲಿ ಸೋಲುಂಟಾಗಿರಬಹುದು, ಅಥವಾ ಸಂಬಂಧಗಳಲ್ಲಿ ಏನೋ ಘರ್ಷಣೆ ಇರಬಹುದು, ಅಪಯಶಸ್ಸು ನಮ್ಮನ್ನ ಹಿಂಬಾಲಿಸಿರಬಹುದು. ಅಂತ ಸಂದರ್ಭಗಳಲ್ಲಿ ಖಿನ್ನತೆ ಉಂಟಾಗತ್ತೆ, ಮಾನಸಿಕ ಖಿನ್ನತೆ, ಮೆಂಟಲ್ ಡಿಪ್ರೆಷನ್. ಅಥವಾ ನೀವು ಒಂದು ಸಣ್ಣ ಹಳ್ಳಿಯಲ್ಲಿ ವಾಸವಿದ್ದೇರೆ, ಹಾಕಿಕೊಳ್ಳಲಿಕ್ಕೆ ಒಳ್ಳೆ ಉಡುಪಿಲ್ಲ, ಕಾರ್ ಚಾಲನೆ ಮಾಡಲಿಕ್ಕೆ ಬರೋದಿಲ್ಲ, ಓದಲು ಬರೋದಿಲ್ಲ, ಬರೀಲಿಕ್ಕೆ ಬರೋದಿಲ್ಲ, ಯಾವುದೋ ಕೊರತೆ, ಯಾವುದೋ ದುಃಖ, ಯಾವುದೋ ಒಂದು ದುಃಖ. ಈ ರೀತಿ ಅವರು ಹಲವು ಉದಾಹರಣೆಗಳನ್ನ ಕೊಡ್ತಾರೆ. ಒಬ್ಬೊಬ್ಬರಿಗೂ ಒಂದೊಂದು ರೀತಿ ದುಃಖ. ಈ ದುಃಖಕ್ಕೆ ಅಥವಾ ದುಃಖದ ಕಾರಣಗಳಿಗೆ ಲೆಕ್ಕವೇ ಇಲ್ಲ. ಏನೆಲ್ಲ ಕಾರಣಗಳಿರಬಹುದು. ನನ್ನ ತಲೆ ಕೂದಲು ಗುಂಗುರು ಅಂತ ಒಬ್ಬ ದುಃಖ ಪಟ್ರೆ, ಇನ್ನೊಬ್ಬ ನನ್ನ ಕೂದಲು ಬಹಳ ನೇರವಾಗಿದೆ ಅಂತ ಇನ್ನೊಬ್ಬನ ದುಃಖ. ಮತ್ತೊಬ್ಬನ ದುಃಖ, ನನ್ನ ಕೂದಲುಗಳು ಬೂದು ಬಣ್ಣಕ್ಕೆ ತಿರುಗ್ತಾ ಇದೆ ಅಂತ ಅವನ ದುಃಖ. ಇನ್ನ ಕೆಲವ್ರದು, ನನ್ನ ಕೂದಲುಗಳು ಅರ್ಧ ಕಪ್ಪಗಿದೆ, ಅರ್ಧ ಬೂದು ಬಣ್ಣ ಆಗಿದೆ ಅಂತ. ಇನ್ನ ಒಬ್ಬನಿಗೆ ನನ್ನ ಕೂದಲೇ ಇಲ್ಲ ಅನ್ನೋದು. ಅಂದ್ರೆ ನೋಡಿ, ಈ ಜಗತ್ತಿನಲ್ಲಿ ಇದ್ರೂ ದುಃಖವೇ, ಇಲ್ಲದೆ ಇದ್ರೂ ದುಃಖವೇ. ಮತ್ಯಾರೋ ವ್ಯಕ್ತಿಗೆ ಮೈ ತುಂಬಾ ಕೂದಲಿದೆ ಅನ್ನೋದೇ ದುಃಖ. ನಾನೊಂದು ಸಣ್ಣ ಉದಾಹರಣೆ ಕೊಡ್ತಿದ್ದೀನಿ. ಅವ್ರು ಕೊಟ್ಟಂತಹ ಹಲವು ಉದಾಹರಣೆಗಳ ತರ ಇದು ಒಂದು ಉದಾಹರಣೆ. ಇದ್ರೂ ದುಃಖವೇ, ಇಲ್ಲದೆ ಇದ್ದವ್ರಿಗೂ ದುಃಖನೇ. ಇರುವವನು ದುಃಖಿಸುತ್ತಾನೆ, ಇಲ್ಲದಿರುವವನು ದುಃಖಿಸುತ್ತಾನೆ ಅಂತ ಹೇಳ್ತಾರೆ ಅವರು. ಏಣಿಯ ಮೇಲಿನ ಹಂತದಲ್ಲಿರುವ ವ್ಯಕ್ತಿಯು ಸಹ ದುಃಖಿಸುತ್ತಾನೆ. ಅಂದ್ರೆ ಈ ಯೋಗ ಮಾರ್ಗದಲ್ಲಿ ಸ್ವಲ್ಪ ಮೇಲಿನ ಹಂತದಲ್ಲಿರೋರ್ಗೆ ಸಹ ದುಃಖ ಕಾಡ್ತಾನೆ ಇರುತ್ತೆ. ಆದ್ದರಿಂದಲೇ ಈ ಭೂಮಿಯ ಮೇಲಿನ ಎಲ್ಲರೂ, ಶ್ರೀಮಂತರಿಂದ ಹಿಡಿದು ಬಡವರು, ದರಿದ್ರರ ತನಕ, ಮತ್ತು ಅತ್ಯಂತ ಪವರ್ಫುಲ್ ಅಂದ್ರೆ ಶಕ್ತಿಶಾಲಿಯಾದಂಥ ವ್ಯಕ್ತಿಯಿಂದ ಹಿಡಿದು ಕನಿಷ್ಠ ಶಕ್ತಿಶಾಲಿಯಾದಂತಹ ವ್ಯಕ್ತಿಯ ತನಕ ಎಲ್ಲರೂ ದುಃಖಿಸ್ತಾರೆ. ದುಃಖಿಸುವುದು ಸಾರ್ವತ್ರಿಕವಾಗಿ ಕಾಣುವಂತಹ ಒಂದು ವಿದ್ಯಮಾನ. ದುಃಖ ಅನ್ನೋದು ನಿಮ್ಮದೊಬ್ಬರದೇ ಅಲ್ಲ, ಎಲ್ಲರೂ ದುಃಖ ಪಡ್ತಾ ಇದ್ದಾರೆ. ಅದು ನನ್ನ ದುಃಖ ಮಾತ್ರವಲ್ಲ, ಅದು ದುಃಖ ಅಷ್ಟೆ.
ಅದು ನನ್ನ ದುಃಖ, ಅದು ನಿನ್ನ ದುಃಖ ಅಂತ ಹೇಳೋ ಬದಲು ಅದು ದುಃಖ. ಆ ದುಃಖ ಸಾಗರದಲ್ಲಿ ನಾವೆಲ್ಲ ನಮ್ಮ ಪಾಲನ್ನ ಸೇರಿಸ್ತಾ ಇದ್ದೀವಿ. ನಿಮ್ಗದು ಅರ್ಥ ಆಗ್ತಾ ಇದೆಯಾ? There is so much of suffering in the world, and the suffering cannot be separated as my suffering and your suffering. Suffering is a suffering ಅಷ್ಟೇ. ದುಃಖ ಅನ್ನೋದು ಒಂದು ದುಃಖ, ಅದು ದುಃಖ ಸಾಗರ. ಮನುಜ ಕುಲ ದುಃಖ ಸಾಗರದಲ್ಲೇ ಮುಳುಗಿದೆ, ಅದು ದುಃಖ ಅಷ್ಟೇ. ನನ್ನ ಮಗ ಸತ್ತು ಹೋದ, ಮತ್ ನಾನು ಬಹಳ ವಿಚಲಿತನಾಗ್ಬಿಟ್ಟೆ, ನಾನು ಬಹಳ ದುಃಖಿಸಿ ಬಿಟ್ಟೆ, ಬಹಳ ರೋಧಿಸಿ ಬಿಟ್ಟೆ. ನಾನು ಅಳ್ತಾ ಇದ್ದೇನೆ. ನಾನು ದೇವರ ವಿಗ್ರಹದ ಮುಂದೆ ನಿಂತ್ಕೊಂಡು ಹೇಳ್ತೇನೆ, ಓ ದೇವರೇ, ನಾನು ನನ್ನ ಮಗನನ್ನ ಕಳೆದುಕೊಂಡೆ ಮತ್ತು ಅದು ನನಗೆ ಈಗ ನಿರಂತರ ಸಮಸ್ಯೆ ಆಗುತ್ತೆ. ಪ್ರತಿ ಬಾರಿ ಒಂದು ಪುಟ್ಟ ಹುಡುಗನನ್ನು ಹುಡುಗಿಯನ್ನು ಕಂಡಾಗ ಅಳುತ್ತೇನೆ. ದೇವ್ರ ಮುಂದೆ ನಿಂತ್ಕೊಂಡು ಹೇಳ್ತಿದ್ದೇನೆ, ನಾನು ನನ್ನ ಮಗನನ್ನ ಕಳ್ಕೊಂಡೆ. ಎಷ್ಟು ದುಃಖಿತನಾಗಿದ್ದೇನೆ ಅಂದ್ರೆ ಪುತ್ರ ಶೋಕಂ ನಿರಂತರಂ ಅಂತ. ಎಷ್ಟೋ ದಿನಗಳಾಯ್ತು, ಎಷ್ಟೋ ವರ್ಷಗಳಾಯ್ತು, ಪುಟ್ಟ ಮಕ್ಕಳೇನಾದ್ರೂ ನನ್ನ ಎದುರಿಗೆ ಕಂಡು ಬಂದ್ರೆ ನನಗೆ ನನ್ನ ಮಗು ಜ್ಞಾಪಕ ಬರುತ್ತೆ, ನಾನು ಅಳ್ತೇನೆ. ಒಂಟಿತನದ ನೋವನ್ನು, ದುಃಖವನ್ನು ಅನುಭವಿಸುತ್ತೇನೆ. ಇದೆಲ್ಲ ಸಾಮಾನ್ಯವಾಗಿ ಸಾಕಷ್ಟು ಸಂದರ್ಭಗಳಲ್ಲಿ ಕಂಡು ಬರುವಂತಹ ದುಃಖಕ್ಕೆ ಕಾರಣವಾದ ವಿದ್ಯಮಾನಗಳು. ಎಲ್ಲಿ ದುಃಖವಿದೆಯೋ ಅಲ್ಲಿ ಪ್ರೇಮವಿಲ್ಲ. ವೇರ್ ದೇರ್ ಇಸ್ ಸಫರಿಂಗ್, ವೇರ್ ದೇರ್ ಇಸ್ ಸಾರೋ, ದೇರ್ ಇಸ್ ನೋ ಲವ್. ದುಃಖಕ್ಕೂ ಪ್ರೇಮಕ್ಕೂ ಒಂದೇ ಸ್ಥಳದಲ್ಲಿರೋ ಸಾಧ್ಯತೆ ಇಲ್ಲ. ಎಲ್ಲಿ ಪರಿಪೂರ್ಣ ಪ್ರೇಮವಿದೆಯೋ ಅಲ್ಲಿ ದುಃಖವಿರೋದಿಲ್ಲ. ಎಲ್ಲಿ ಪರಿಪೂರ್ಣ ಪ್ರೇಮವಿಲ್ವೋ ಅಲ್ಲಿ ದುಃಖ ಇರುತ್ತೆ. ಹಾಗಾದ್ರೆ ನೀವು ಪ್ರಶ್ನೆ ಕೇಳ್ಬೋದು, ಮಗನನ್ನು ಕಳ್ಕೊಂಡ ಮೇಲೆ ದುಃಖ ಸಹಜ ಅಲ್ವಾ? ಅದ್ರಲ್ಲೇನಿದೆ ತಪ್ಪು? ಖಂಡಿತ ತಪ್ಪಿಲ್ಲ. ಅದು ಲೌಕಿಕ ಹಂತದಲ್ಲಿ ನೀವು ಹೇಳ್ತಾ ಇರೋದು ಸರಿ ಇರಬಹುದು. ಆದ್ರೆ ಸಾಧನಾ ಮಾರ್ಗದಲ್ಲಿ ಮುಂದುವರೆದಾಗ ಅರ್ಥ ಆಗತ್ತೆ, ದುಃಖ ನಮ್ಮ ಮಾನಸಿಕ ಪ್ರತಿಕ್ರಿಯೆ. ದುಃಖ ಅನ್ನೋದು ಒಂದು ಮಾನಸಿಕ ಪ್ರತಿಕ್ರಿಯೆ. ದುಃಖ ವಸ್ತುವಿನಲ್ಲಿಲ್ಲ, ದುಃಖ ವಿದ್ಯಮಾನದಲ್ಲಿಲ್ಲ. ದುಃಖ ನಾವು ವಸ್ತುವಿಗೆ, ಆ ವಿದ್ಯಮಾನಕ್ಕೆ ನೀಡುವ ಪ್ರತಿಕ್ರಿಯೆಯಲ್ಲಿರುತ್ತೆ. ದುಃಖ ಅನ್ನೋದು ನನ್ನ ಮಗನನ್ನ ನಾನು ಕಳ್ಕೊಂಡ್ನಲ್ಲ, ಅಲ್ಲಿಲ್ಲ ದುಃಖ. ದುಃಖ ಆ ಒಂದು ವಿದ್ಯಮಾನಕ್ಕೆ ನಾನು ಕೊಡೋ ಪ್ರತಿಕ್ರಿಯೆ. ಅದು ನನ್ನ ಮನಸ್ಸಿನಿಂದ ಬರ್ತಾ ಇರುವಂತ ಪ್ರತಿಕ್ರಿಯೆ. ಅದು ಆ ಘಟನೆಯನ್ನ ನಾನು ಹೇಗ್ ಸ್ವೀಕರಿಸುತ್ತೇನೆ ಅನ್ನೋದ್ರ ಮೇಲೆ ಹೋಗುತ್ತೆ, ನಾನು ದುಃಖ ಪಡ್ತೀನ ದುಃಖ ಪಡಲ್ವಾ ಅಂತ. ಪ್ರತಿ ವಿದ್ಯಮಾನವನ್ನು ಕೂಲಂಕುಷವಾಗಿ ಗಮನಿಸಿದೆ, ಆ ವಿದ್ಯಮಾನದ ಒಳಗೆ ಸುಖವೂ ಇಲ್ಲ, ದುಃಖವೂ ಇಲ್ಲ. ನನ್ನ ಮನಸ್ಸು ಅದಕ್ಕೆ ಒಂದು ಇಂಪ್ರೆಷನ್ ಅಂದ್ರೆ ಒಂದು ಛಾಯೆಯನ್ನ ಅದಕ್ಕೆ ಕೊಡುತ್ತೆ. ನನ್ನ ಮನಸ್ಸು ಕೊಡೋದು ಅಂದ್ರೆ ನಾನು ಈ ಜೀವನವನ್ನು ಹೇಗ್ ಸ್ವೀಕರಿಸುತ್ತೇನೆ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ ಹಿರಿಯರು ಯೋಗ ಮಾರ್ಗದಲ್ಲಿರೋರು ಏನ್ ಹೇಳ್ತಾರೆ ಅಂತಂದ್ರೆ, ದೇರ್ ಆರ್ 2 ways ಟು ಲಿವ್ ಇನ್ ದಿಸ್ ಲೈಫ್. ಈ ಜೀವನದಲ್ಲಿ 2 ವಿಧಾನಗಳಿದೆ ಬದುಕಲಿಕ್ಕೆ. ಯಾವುದು ಆ ವಿಧಾನಗಳು ಅಂತಂದ್ರೆ, ಜರುಗಿದ ವಿದ್ಯಮಾನಗಳು ಅವೇನಿದೆಯೋ ಅವು. ಯಾವುದನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕಾಗಲ್ವೋ, ನಾನು ನಿಯಂತ್ರಿಸಲು ಸಾಧ್ಯವೇ ಇಲ್ಲದಿರುವಂತಹ ಘಟನೆಗಳು ಜರುಗಿದಾಗ ಆ ಘಟನೆಗಳನ್ನ ನಾವು ಪರಿಪೂರ್ಣವಾಗಿ ಸ್ವೀಕರಿಸಿ ಬಿಡಬೇಕು, ಅದರ ಜೊತೆ ಪ್ರವಹಿಸಿ ಬಿಡಬೇಕು. ಹೇಳೋದು ಸುಲಭ, ಬಹಳ ಸುಲಭ.
ನಾನು ಚೇರ್ ಮೇಲೆ ಕುತ್ಕೊಂಡು ಈ ವಿಷಯನ ನಿಮ್ಗೆ, ನನಗೆ ಎಷ್ಟು ಮನದಟ್ಟಾಗಿದೆಯೋ ಅದನ್ನ ನಾನು ನಿಮಗ್ ಮನದಟ್ಟು ಮಾಡ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಆದ್ರೆ ನಿಜವಾಗ್ಲೂ ಜೀವನದಲ್ಲಿ ಇಂಥ ಸಂದರ್ಭ ಬಂದಾಗ ನಾವು ಹೇಗ್ ಸ್ವೀಕರಿಸ್ತೀವಿ ಅನ್ನೋದು ನಮ್ಮ ಪರೀಕ್ಷೆ, ನಮಗೆ ಪರೀಕ್ಷೆ, ಅದು ನಮಗೆ ಪರೀಕ್ಷೆ. ಮಾನಸಿಕವಾಗಿ ನಾವು ಯಾವಾಗಲೂ ಸಿದ್ಧರಾಗಿರ್ಬೇಕು. ಜೀವನದಲ್ಲಿ ಅಂತ ಕೆಲವು ವಿಷಮ ಪರಿಸ್ಥಿತಿಗಳು ಮೇಲೆದ್ದಾಗ ಅವುಗಳನ್ನ ನಾನು ಹೇಗೆ ಸ್ವೀಕರಿಸ್ತೀನಿ ಅಂತ, ಆ ವಿಷಯವನ್ನ, ವಿದ್ಯಮಾನವನ್ನ, ವಸ್ತುವನ್ನ ಪರಿಪೂರ್ಣವಾಗಿ ಸ್ವೀಕರಿಸಿ ಮುಂದಕ್ಕೆ ಹೋದ್ರೆ ಅಲ್ಲಿ ದುಃಖ ಅನ್ನೋದು ಇರೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಅಪ್ಪ ನಿನಗೆ ಪರಿಶುದ್ಧ ಪ್ರೇಮವಿರುವುದಾದರೆ ನೀನು ದುಃಖ ಪಡೋದಿಲ್ಲ. ದಯವಿಟ್ಟಿದನ್ನ ಅರ್ಥೈಸಿ. ನಾನು ದುಃಖಿಸಿದೆ 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 ಎನ್ನುವುದಾದ್ರೆ ಅಲ್ಲಿ ಸ್ವದಯೆ ಇದೆ. ಸ್ವದಯೆ ಅಂದ್ರೆ ಸೆಲ್ಫ್ ಪಿಟಿ. ಯು ಆರ್ ಪಿಟಿಯಿಂಗ್ ಫಾರ್ ಯೋರ್ ಸೆಲ್ಫ್. ಸ್ವದಯೆ, ಇತರರ ಮೇಲೆ ದಯೆ ಇರಬೇಕು, ಒಪ್ಕೋತೀನಿ. ಸ್ವದಯೆ ಇರುತ್ತೆ ಎಲ್ರಲ್ಲೂ, ಅದನ್ನೇ ಅವ್ರಿಗೆ ಹೇಳ್ತಾ ಇರೋದು. ಆ ಸ್ವದಯೆ ಅನ್ನೋದು ವಿಪರೀತವಾಗಬಾರದು. ಆ ಸ್ವದಯೆ ಅನ್ನೋದರ ಬಗ್ಗೆ ನಮ್ಮ ಗಮನ ಹೋಗ್ಬೇಕು. ಎಲ್ಲಿ ನೀನು ದುಃಖಿಸಿದೆ 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 ಅಂತ ಹೇಳ್ತೀಯೋ ಅಲ್ಲಿ ಸ್ವದಯೆ ಇದೆ, ಸ್ವಹಿತಾಸಕ್ತಿ ಇದೆ. ನನ್ನ ಮಗನಿಲ್ಲ ಅಂದ್ರೆ ನನಗೆ ಸಂತೋಷವೇ ಇಲ್ಲ, ನನ್ನ ಜೀವನನೇ ನನ್ನ ಮಗ. ಇದು ವ್ಯಾಮೋಹ, ಇದು ಪವಿತ್ರ ಪ್ರೇಮ ಅಲ್ಲ. ಪವಿತ್ರ ಪ್ರೇಮ ಯಾರನ್ನೂ ಬಂಧಿಸುವುದಿಲ್ಲ. ಪವಿತ್ರ ಪ್ರೇಮ ಎಲ್ಲರನ್ನೂ ಬಿಡುಗಡೆಗೊಳಿಸುತ್ತೆ. ಯು ವಿಲ್ ನಾಟ್ ಸಫರ್ ಬಿಕಾಸ್ ಯು ಹ್ಯಾವ್ ಮೇಂಟೈನ್ಡ್ ಎ ವಂಡರ್ಫುಲ್ ಡಿಟ್ಯಾಚ್ಮೆಂಟ್. ಎಲ್ಲ ಸಂಬಂಧಗಳ ಮಧ್ಯದಲ್ಲಿ ವೈರಾಗ್ಯವನ್ನ ಸಹ ನೀವು ರೂಢಿ ಮಾಡ್ಕೊಂಡಿರ್ತೀರಿ. ಆ ವೈರಾಗ್ಯ ಯಾವ ಹಂತವನ್ನ ತಲುಪಿರುತ್ತೆ ಅಂದ್ರೆ, ಅಂತ ವಿಷಮ ಪರಿಸ್ಥಿತಿಗಳು ಎದುರಾದಾಗ ಅದನ್ನ ಸ್ವೀಕರಿಸಿ ಮುನ್ನಡೆಯುವಂತಹ ಧೈರ್ಯ ಜೊತೆಗೆ ಮನಸ್ಥಿತಿ ನಮ್ಮಲ್ಲಿ ಇರುತ್ತೆ. ಅಲ್ಲಿ ಪ್ರೇಮ ಇರುತ್ತೆ. ಆದ್ರೆ ಯಾವಾಗ ನನಗೆ ದುಃಖ 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 ಅಂತ ಹೇಳ್ತೀನೋ ಅಲ್ಲಿ ಸೆಲ್ಫ್ ಪಿಟಿ ಇದೆ, ಸ್ವಹಿತಾಸಕ್ತಿ ಇದೆ, ಸೆಲ್ಫ್ ಇಂಟ್ರೆಸ್ಟ್ ಇದೆ. ಕಾರಣ ನನ್ನ ಮಗ ಇಲ್ಲ ಅಂದ್ರೆ ನನ್ನ ಜೀವನ ರೋಧನವಾಗೋಗತ್ತೆ, ಅವನು ನನಗೆ ಬೇಕೇ ಬೇಕು. ಇದು 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 ವ್ಯಾಮೋಹ. ಎಲ್ಲಿ ವ್ಯಾಮೋಹವಿದೆಯೋ ಅಲ್ಲಿ ಜೀವನ ಬಹಳ ದುಃಖಕರವಾಗಿ ಇರೋದು. ಇದು ಹೇಗೆ ಎಂದರೆ, ಅವರು ಹೇಳ್ತಾರೆ ಸ್ವಹಿತಾಸಕ್ತಿ ಇದೆ, ಅದು ನನ್ನ ದುಃಖ ಮತ್ತು ನಿನ್ನ ದುಃಖದಿಂದ ಬೇರೆಯಾದದ್ದು. ಇದು ಹೇಗೆ ಎಂದರೆ, ನನ್ನ ಗುರುವಿಗಿಂತ ಬಲಶಾಲಿ ಎಂದು ಹೇಳುವ ಹಾಗೆ, ನನ್ನ ಗುರು ನಿನ್ನ ಗುರುವಿಗಿಂತ ಬಲಶಾಲಿ ಎಂದು ಹೇಳುವ ಹಾಗೆ, ನನ್ನ ದೇವರು ಬೇರೆ ನಿನ್ನ ದೇವರಿಗಿಂತ ನನ್ನ ದೇವರು ಬೇರೆ ಎಂದು ಹೇಳುವಂತೆ ದುಃಖ ದುಃಖ ಅಷ್ಟೇ. ಅದು ನನ್ನ ದುಃಖ ನಿನ್ನ ದುಃಖ ಅನ್ನೋದಲ್ಲ. ಆ ದುಃಖ ಸಾಗರದಲ್ಲಿ ನಂದೊಂದು ಪಾಲು ಸೇರ್ಕೊಂಡಿದೆ. ಈಗ ಏನಾಗತ್ತೆ ಅಂದ್ರೆ, ಸಮಸ್ಯೆ ಎಲ್ಲಿದೆ ಇಲ್ಲಿ ಅಂತಂದ್ರೆ, ನಾವು ನನ್ನ ದುಃಖ ಜಾಸ್ತಿ ನಿನ್ನ ದುಃಖ ಕಡಿಮೆ, ನಿನಗಾದ ವಿದ್ಯಮಾನ ಬಹಳ ಕನಿಷ್ಠವಾದದ್ದು, ನನಗಾದಂತಹ ವಿದ್ಯಮಾನ ಬಹಳ ಗರಿಷ್ಠವಾದದ್ದು, ನನ್ನ ದೇವರು ದೊಡ್ಡವನು, ನಿನ್ನ ದೇವರು ನನಗಿಂತ ನನ್ನ ದೇವರಿಗಿಂತ ಚಿಕ್ಕವನು. ಈ ರೀತಿ ಅಂದ್ರೆ ಇಲ್ಲಿ ಹೋಲಿಕೆಗಳು ನಡೆಯುತ್ತೆ. ಅಥವಾ ಮಾನವತೆ ಜೀವನವೆಲ್ಲ ಇಂತಹ ದುಃಖದಲ್ಲಿ ಪರಿತಪಿಸುತ್ತಿರಬೇಕಾ, ಅಥವಾ ದುಃಖಕ್ಕೆ ಅಂತ್ಯವಿದೆಯಾ? ಇಂಥ ಎಷ್ಟೋ ದುಃಖದ ಸಂಗತಿಗಳು ಜಗತ್ತಿನಲ್ಲಿ ತಾಂಡವವಾಡ್ತಾ ಇರುತ್ತೆ. ಪ್ರತಿಯೊಬ್ಬರ ಜೀವನವನ್ನ ಕೆದಕಿ ಬಿಟ್ರೆ ಅದು ಹೇಗಿರುತ್ತೆ ಅಂತಂದ್ರೆ, ಒಂದು ಜೇನು ಗೂಡನ್ನ ಕೆದಕಿದ ಹಾಗೆ. ಯಾರ ಜೀವನವನ್ನು ಬೇಕಾದ್ರೂ ನೀವು ಕೆದಕ ನೋಡಿ, ಜೇನು ಗೂಡನ್ನು ಕೆದಕಿದ ಹಾಗೆ ಒಳಗಿರೋಂತಹ ಪರಿತಾಪಗಳು, ಒಳಗಿರೋಂತಹ ವಿರಸಗಳು, ಒಳಗಿರೋಂತಹ ದ್ವೇಷಗಳು, ಘರ್ಷಣೆಗಳು, ದುಃಖಗಳು ಮೇಲೆತ್ತು ಬಿಡುತ್ತವೆ. ಎಲ್ಲ ಒಳಗಡೆ ತುಂಬಿಸಿ ಬಚ್ಚಿಟ್ಕೊಂಡಿರ್ತೀವಿ. ಹೀಗಿದ್ದಾಗ ಪ್ರೇಮ ಎಲ್ಲಾದ್ರೂ ನಮ್ಮ ಜೀವನದಲ್ಲಿ
ಇರ್ಲಿಕ್ಕೆ ಸಾಧ್ಯವಿದೆಯೇ? ಪ್ರೇಮದ ಅನುಸಂಧಾನ ನಡಿಲಿಕ್ಕಾದ್ರೂ ಸಾಧ್ಯವಿದೆಯಾ? ಇಂತಹ ರಾಗದ್ವೇಷಗಳನ್ನ ತುಂಬಿಸಿಕೊಂಡಿದ್ದಾಗ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಹಾಗಾದ್ರೆ ದುಃಖಕ್ಕೆ ಅಂತ್ಯವಿದೆಯಾ? ಮಾನವತೆ ಜೀವನವೆಲ್ಲ ಇಂತಹ ದುಃಖದಲ್ಲಿ ಪರಿತಪಿಸುತ್ತಿರಲೇಬೇಕಾ ಅಂತ ಉಪನ್ಯಾಸಕ ಹೇಳುತ್ತಾನೆ. ಉಪನ್ಯಾಸಕ ಅಂದ್ರೆ ಜೆ ಕೃಷ್ಣಮೂರ್ತಿಗಳು, ಜಿಡ್ಡು ಕೃಷ್ಣಮೂರ್ತಿಗಳು. ಉಪನ್ಯಾಸಕ ಹೇಳ್ತಾನೆ, ಖಂಡಿತ ದುಃಖಕ್ಕೆ ಅಂತ್ಯವಿದೆ. ಅವ್ರು ಖಂಡಿತ ಅನ್ನೋ ಪದ ಬಳಸಿಲ್ಲ, ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಬುದ್ಧರು ಅದೇ ಹೇಳಿದ್ದು, ದುಃಖಕ್ಕೆ ಪರಿಹಾರವಿದೆ, ದುಃಖಕ್ಕೆ ಅಂತ್ಯವಿದೆ. ಯಾಕೆ ಅಂದ್ರೆ ದುಃಖಕ್ಕೆ ಅಂತ್ಯ ಇಲ್ಲ ಅನ್ನೋದಾದ್ರೆ ಪ್ರೇಮ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ. ದುಃಖ ಇಲ್ಲದೆ ಇದ್ರೆ ತಾನೇ ಪ್ರೇಮ ಇರೋದು. ದುಃಖವಿಲ್ಲದೆ ಹೋದಾಗ ಮಾತ್ರ ಪ್ರೇಮ ಇರ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ದುಃಖಕ್ಕೆ ಅಂತ್ಯವಿದೆ ಇಲ್ವೇ ಇಲ್ಲ ಅನ್ನೋದಾದ್ರೆ ಪ್ರೇಮ ಎಲ್ಲಿರ್ಲಿಕ್ಕೆ ಸಾಧ್ಯ? ಇವೆರಡೂ ಒಂದೇ ಸ್ಥಳವನ್ನ ಆಕ್ರಮಿಸೋದು. ಯಾವಾಗ ದುಃಖ ಪರಿಪೂರ್ಣವಾಗಿ ಹೊರಟೋಗುತ್ತೋ ಆ ಸ್ಥಾನದಲ್ಲಿ ಬಂದು ಪ್ರೇಮ ಕುಳಿತಿರುತ್ತೆ. ದುಃಖನೇ ಹೋಗ್ಲಿಲ್ಲ ಅಂದ್ರೆ ಪ್ರೇಮ ಎಲ್ಲಿಂದ ಬರಲಿಕ್ಕೆ ಸಾಧ್ಯ ಉಂಟು? ಅದಕ್ಕೆ ಅವ್ರು ಹೇಳ್ತಾರೆ ದುಃಖಕ್ಕೆ ಅಂತ್ಯ ಇದೆ. ಯಾಕೆಂದ್ರೆ ಪ್ರೇಮಕ್ಕೆ ತನ್ನದೇ ಆದ ಸ್ಥಾನವಿದೆ. ಪ್ರೇಮ ಜೀವಿಗಳನ್ನ ನಾವು ನೋಡಿದ್ದೇವೆ. ಈ ಜಗತ್ತನ್ನ ಔದಾರ್ಯದಿಂದ ಅಪ್ಪಿಕೊಂಡಂತಹ ಸಾಕಷ್ಟು ಮಹಾಪುರುಷರು ಹುಟ್ಟು ಹೋಗಿದ್ದಾರೆ. ಹಾಗಾದ್ರೆ ದುಃಖಕ್ಕೆ ಅಂತ್ಯವಿದೆ, ಪ್ರೇಮಕ್ಕೆ ಸ್ಥಾನವಿದೆ. ನಾನು ಒಂದೇ ಅವರು ಮುಂದುವರಿಸ್ತಾರೆ ಅವರ ಉಪನ್ಯಾಸವನ್ನ. ನಾನು ಒಂದೇ ಸಮನೆ ಅಳುತ್ತಿದ್ದೇನೆ, ನಾನು ದುಃಖಿಸುತ್ತಿದ್ದೇನೆ, ಮತ್ತೆ ನೀವು ಮುಂದೆ ಬಂದು ಹೇಳುತ್ತೀರಿ ಪ್ರತಿಯೊಬ್ಬ ಮನುಷ್ಯ ಭೂಮಿಯ ಮೇಲೆ ದುಃಖಿಸುತ್ತಾನೆ, ಅದು ನಿನ್ನ ದುಃಖವಲ್ಲ, ನಾವೆಲ್ಲ ಹಂಚಿಕೊಳ್ಳುತ್ತೀವಿ. ನಾನು ನಿಮ್ಮ ಈ ವಾಕ್ಯವನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ನಾನು ನನ್ನ ದುಃಖವನ್ನ ಪ್ರೀತಿಸುತ್ತೇನೆ. ಕೆಲವರ ಮನೋಭಾವ ಹೀಗಿರುತ್ತೆ. ಹೇಗಿರುತ್ತೆ? ಜಗತ್ತಿನಾದ್ಯಂತ ದುಃಖ ಇದೆ ಅಂತ ಹೇಳ್ತಾರೆ, ಪ್ರತಿಯೊಬ್ರು ದುಃಖಿಸುತ್ತಿದ್ದೇವೆ ಅಂತ ಹೇಳ್ತಾರೆ. ದುಃಖ ನನ್ನದು ಅಲ್ಲ, ನಿನ್ನದು ಅಲ್ಲ, ದುಃಖ ಅನ್ನೋದು ಒಂದು ಸಾರ್ವತ್ರಿಕ ಆಸ್ತಿ ಇದ್ದ ಹಾಗೆ ಅಂತ ಹೇಳ್ತಾರೆ ನೀವು. ಎಲ್ರೂ ಆ ದುಃಖ ಸಾಗರಕ್ಕೆ ದುಃಖವನ್ನು ಸೇರಿಸ್ತೀವಿ ಅಂತ ಹೇಳ್ತೀರಿ ನೀವು. ಆದ್ರೆ ಎಲ್ಲ ನಾವು ದುಃಖವನ್ನ ಹಂಚ್ಕೊಳ್ತೀವಿ ಅಂತ ಹೇಳ್ತೀರಿ. ನಾನು ನಿಮ್ಮ ಈ ವಾಕ್ಯವನ್ನ ಸ್ವೀಕರಿಸಲಿಕ್ಕೆ ಸಿದ್ಧನಿಲ್ಲ. ಕಾರಣ ನಾನು ನನ್ನ ದುಃಖವನ್ನೇ ಪ್ರೀತಿಸ್ತೇನೆ. ಇರಬಹುದು ಕೆಲವರು ದುಃಖವನ್ನೇ ಪ್ರೀತಿಸುವ ವ್ಯಕ್ತಿಗಳಿರ್ತಾರೆ, ನೋವನ್ನೇ ಪ್ರೀತಿಸುವಂತವ್ರು. ಅವರಿಗೆ ನೋವು ಕಂಡ್ರೆ ಬಹಳ ಇಷ್ಟ. ಹೇಗೆ ಇಷ್ಟ ಗೊತ್ತಾ? ಅವರಿಗೆ ಆ ನೋವನ್ನ, ಆ ದುಃಖವನ್ನ ಜ್ಞಾಪಿಸಿಕೊಂಡು 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 ಅವರ ಶರೀರದ ಸುತ್ತಲೂ ಒಂದು ವೇದನಾ ಶರೀರವನ್ನ ಸೃಷ್ಟಿ ಮಾಡ್ಕೊಂಡು ಬಿಟ್ಟಿರ್ತಾರೆ. ಸ್ಥೂಲ ಶರೀರದ ಸುತ್ತಲೂ ಕಾಮ ಶರೀರದಲ್ಲಿ ವೇದನಾ ಶರೀರವನ್ನ ತಯಾರು ಮಾಡ್ಕೊಂಡಿರ್ತಾರೆ. ವೇದನೆ ಅಂದ್ರೆ ದುಃಖ, ನೋವು. ಈ ವೇದನೆ ಅಥವಾ ದುಃಖಕ್ಕೆ ಸಂಬಂಧಪಟ್ಟ ಒಂದು ಸೂಕ್ಷ್ಮ ಶರೀರ ಸೃಷ್ಟಿ ಆಗ್ಬಿಟ್ಟಿರುತ್ತೆ. ಕೆಲವು ವ್ಯಕ್ತಿಗಳನ್ನ ನೋಡಿರಬಹುದು, ನಿಮ್ಗೆ ಅಂತಹ ಅನುಭವ ಆಗಿರಬಹುದು, ನಂಗೆ ಗೊತ್ತಿಲ್ಲ. ನಾನಂತೂ ಕೆಲವರನ್ನು ಕಂಡಿದ್ದೇನೆ. ಯಾವಾಗ ಅವರು ನಿಮ್ಮ ಹತ್ರ ಸಿಕ್ಕಿದ್ರು ಬರೀ ದುಃಖದ ನೋವಿನ ಸಂಗತಿಗಳನ್ನೇ ಮಾತಾಡೋದು. ಅವ್ರು ಮಾತಾಡೋವಾಗ್ಲೂ ಬರೀ ಅವರ ಮುಖಭಾವವಾಗ್ಲಿ ಅವರ ಮನಸ್ಸಾಗಲಿ ಅತೀವ ದುಃಖದಿಂದಲೇ ತುಂಬಿರುತ್ತೆ. ನೀವು ಅವರನ್ನ ನಗುತ್ತಾ ಅವರನ್ನ ಎದುರಿಸಿ, ಆದ್ರೆ ಅವರು ಅಳ್ತಾ ತಮ್ಮ ಕಥೆಗಳನ್ನ ಹೇಳ್ತಾ ಹೋಗ್ತಾರೆ. ಅವರಿಗೆ ಆ ವೇದನಾ ಶರೀರ ಎಷ್ಟು ಬೆಳೆದು ಬಿಟ್ಟಿರುತ್ತೆ ಅಂದ್ರೆ ಅದನ್ನ ಪೇನ್ ಬಾಡಿ ಅಂತಾರೆ ಇಂಗ್ಲಿಷ್ ಭಾಷೆಯಲ್ಲಿ. ಪೇನ್ ಬಾಡಿ. ಈ ಪೇನ್ ಬಾಡಿ ಎಷ್ಟು ಬೆಳೆದು ಬಿಟ್ಟಿರುತ್ತೆ ಅಂದ್ರೆ ಆ ಪೇನ್ ಬಾಡಿಗೆ ಹಸಿವು ಆಗುತ್ತೆ. ಆ ಹಸಿವು ಏನು ಅಂದ್ರೆ ಅದಕ್ಕೆ ಇನ್ನಷ್ಟು ಪೇನ್ ಬೇಕು. ಅಂದ್ರೆ ಆ ಬಾಡಿ ಬೆಳಿಬೇಕು, ಆ ಬಾಡಿಗೆ ತಾನು ಬೆಳಿಬೇಕು ಅನ್ನೋ ಆಸಕ್ತಿ ಇರುತ್ತೆ. ನೀವು ಆ ಬಾಡಿಯನ್ನ ಅಥವಾ ಆ ಶರೀರವನ್ನ ಸೃಷ್ಟಿ ಮಾಡ್ಬಿಟ್ಟಿದ್ದೀರಿ. ಈಗ ಅದೇನ್ ಮಾಡುತ್ತೆ? ಇನ್ನಷ್ಟು ನೋವು ಬೇಕು ನನಗೆ, ಇನ್ನಷ್ಟು ನೋವು ಬೇಕು. ಅದರ ಆಹಾರ ನೋವು. ಅದು ನಿಮ್ಮನ್ನ ನೋವಿನ ಕೂಪದಲ್ಲಿ, ದುಃಖದ ಕೂಪದಲ್ಲಿ ಮುಳುಗಿಸ್ಬಿಡುತ್ತೆ. ಅಂತ ವ್ಯಕ್ತಿಗಳು ಏನ್ ಹೇಳ್ತಾರೆ? ನನಗೆ ದುಃಖ ಬೇಕು, ನಾನು ನನ್ನ ದುಃಖದಿಂದ
ಪ್ರತ್ಯೇಕವಾಗಿರಲಿಕ್ಕೆ ಇಷ್ಟಪಡುವುದಿಲ್ಲ. ಈ ಒಂದು ಭಾವನೆಯನ್ನು ಹೊಂದಬೇಕಾದರೆ ಬಹಳ ವಿಚಾರಣೆ, ಮನವೊಲಿಸುವಿಕೆ, ಸಂವಹನ ಬೇಕು. ನೋಡಿ, ಇಂಥ ಸಂದರ್ಭಗಳಲ್ಲಿ ಅಂಥ ವ್ಯಕ್ತಿಗಳು ಎದುರಾದಾಗ ವೇದನೆಯನ್ನೇ ಆಹಾರವನ್ನಾಗಿ ಪ್ರತಿನಿತ್ಯ ಸೇವಿಸುತ್ತಿರುವವರು, ಅವರು ವೇದನೆಯನ್ನು ಹುಡುಕೊಂಡು ಹೋಗ್ತಾರೆ. ಯಾರತ್ರ ಆದ್ರೂ ಮಾತನಾಡುವಾಗ್ಲೂ ಅವರು ವೇದನೆಯ ಸಂಗತಿಗಳನ್ನೇ ಮಾತಾಡೋದು, ಮತ್ತೊಬ್ಬರ ಜೀವನದಲ್ಲಿರುವ ವೇದನೆಯ ಘಟನೆಗಳನ್ನ ಅವ್ರಿಗೆ ಹೇಳಿದ್ರೆ ಬಹಳ ಖುಷಿ ಆಗತ್ತೆ ಅವ್ರಿಗೆ. ಅವರು ಬಹಳ ಆಸಕ್ತಿಯಿಂದ ಆಲಿಸ್ತಾರೆ. ಖುಷಿ ಅಂದ್ರೆ ಆನಂದವಲ್ಲ ಅದು, ಅವ್ರಿಗೆ ಅದರ ಬಗ್ಗೆ ಬಹಳ ಕುತೂಹಲ ಇರುತ್ತೆ. ಅವರು ಆ ವೇದನೆಯ, ಇತರರ ವೇದನೆಯ ಕಥೆಗಳನ್ನ ಕೇಳ್ತಾ 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 ಇವರ ವೇದನಾ ಶರೀರವನ್ನ ದೊಡ್ಡದು ಮಾಡ್ಕೋತಾರೆ, ಹಿಗ್ಗಿಸ್ಕೋತಾರೆ, ಬೆಳೆಸ್ತಾರೆ. ಇಟ್ಸ್ ಅ ವೆರಿ ಪೆಥಾಲಜಿಕಲ್ ಕಂಡೀಷನ್. ಪೆಥಾಲಜಿಕಲ್ ಕಂಡೀಷನ್ ಅಂದ್ರೆ ಒಂದು ರೋಗಗ್ರಸ್ತ ಮನಸ್ಸು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ದುಃಖದ ಹೊರೆಯನ್ನು ಉಳಿದ ಮಾನವತೆಯೊಂದಿಗೆ ಹಂಚಿಕೊಳ್ಳುತ್ತೀರಿ ಎಂದರ್ಥ. ಅಂದ್ರೆ ಈ ಒಂದು ಭಾವನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗತ್ತೆ, ನನ್ನ ದುಃಖ ನಿಮ್ಮ ದುಃಖ ಅನ್ನುವಂಥದ್ದಲ್ಲ. ದುಃಖದ ಒಂದು ಮಹಾಸಾಗರವನ್ನ ಸೃಷ್ಟಿ ಮಾಡಿದೀವಿ. ಹಂಚ್ಕೊಳ್ಳೋದು ಅಂತ ಅಂದ್ರೆ ಮಾನವತೆಯೊಂದಿಗೆ ಈ ದುಃಖದ ಹೊರೆಯನ್ನ ಉಳಿದ ಮಾನವತೆಯೊಂದಿಗೆ ಹಂಚಿಕೊಳ್ಳೋದು ಅಂತ ಅರ್ಥ. ಮಹನೀಯರೇ, ಅಂದ್ರೆ ಸರ್ಸ್ ಅಂತಾರೆ ಅವರು, ಸರ್ಸ್, ಮ್ಯಾಮ್ಸ್, ಮಹನೀಯರೇ, ಇದರ ಬಗ್ಗೆ ಆಲೋಚಿಸಿ ಸ್ವಲ್ಪ ನೋಡಿ. ನೀವು ಮಾನವತೆಯ ಒಂದು ಅಂಗ, ಮಾನವತೆಯಿಂದ ನೀವು ಪ್ರತ್ಯೇಕವಾಗಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ದರ್ ಇಸ್ ಸೋ ಮಚ್ ಆಫ್ ಇಂಟರ್ಡಿಪೆಂಡೆನ್ಸ್. ಇಂಟರ್ಡಿಪೆಂಡೆನ್ಸ್ ಅಂತಂದ್ರೆ ಪರಸ್ಪರ ಅವಲಂಬನೆ ಹೇಗಿದೆ ಅಂದ್ರೆ, ನಾನು ಮನುಜ ಕುಲದಿಂದ ಪ್ರತ್ಯೇಕವಾಗಿಲ್ಲ. ನೀವು ಒಳ್ಳೆಯ ಸ್ಥಿತಿಯಲ್ಲಿರಬಹುದು, ಒಳ್ಳೆಯ ಪದವಿ ಪಡೆದಿರಬಹುದು, ಹೆಚ್ಚು ಹಣವಿರಬಹುದು, ಆದರೆ ನೀವು ಮಾನವತೆಯ ಒಂದು ಭಾಗ ಮತ್ತು ಅಂಶ. ನೀವು ಯು ಮೇ ಬಿ ಎ ಕಿಂಗ್, you may be a great scientist, you may be a big time politician, you may be a great doctor, immaterial. You are ultimately a human being. ನೀನು ಏನೇ ವೃತ್ತಿಯನ್ನ ಮಾಡ್ತಿರಬಹುದು, ನಿನಗೇನೇ ಪದವಿ ಕೀರ್ತಿಗಳು ಒದಗಿ ಬಂದಿರಬಹುದು, ಆದ್ರೆ ನೀನು ಮೂಲತಃ ಮನುಜ ಕುಲದ ಒಬ್ಬ ಸದಸ್ಯ, ಮನುಜ ಕುಲದ ಒಂದು ಅಂಶ ನೀನು. ಹಾಗಾಗಿ ನಿಮ್ಮ ಪ್ರಜ್ಞೆ ಮಾನವತೆಗೆ ಸೇರಿದ ಪ್ರಜ್ಞೆ. ಯುವರ್ ಕಾನ್ಷಿಯಸ್ನೆಸ್ is a small dot in the ocean of human consciousness. ಮನುಷ್ಯ ಪ್ರಜ್ಞೆ ಅನ್ನೋದು ಒಂದು ಸಾಗರವಾದರೆ, ಆ ಪ್ರಜ್ಞಾ ಸಾಗರದಲ್ಲಿ, ಮಾನವ ಪ್ರಜ್ಞಾ ಸಾಗರದಲ್ಲಿ ನನ್ನ ಪ್ರಜ್ಞೆ ಸಹ ಒಂದು ಡಾಟ್. ಅದು ನಿಮ್ಮ ಪ್ರಜ್ಞೆಯಲ್ಲಿ ನಿಮ್ಮ ಎಲ್ಲ ಆಲೋಚನೆಗಳು, ಕಲ್ಪನೆಗಳು, ಭಯಗಳು ಎಲ್ಲವೂ ಅಂತಸ್ಥವಾಗಿವೆ. ಈಗ ಪ್ರಪಂಚದ ಪ್ರಜ್ಞಾ ಸಾಗರದಲ್ಲಿ ನಿಮ್ಮ ಪ್ರಜ್ಞೆಯು ಒಂದು ಸಣ್ಣ ಹನಿಯಾದರೆ, ನಿಮ್ಮ ಹನಿಯಲ್ಲಿ ನೀವೇನೇನೋ ತುಂಬಿಸಿದಿರಿ, ನಿಮ್ಮೆಲ್ಲ ಆಲೋಚನೆಗಳು, ಕಲ್ಪನೆಗಳು, ಭಯಗಳು, ಆತಂಕಗಳು, ವಿಶ್ವಾಸಗಳು, ನಂಬಿಕೆಗಳು, ರಾಗಗಳು, ದ್ವೇಷಗಳು, ಇದನ್ನೆಲ್ಲ ತುಂಬಿಸಿದಿರಿ ನೀವು. ನಿಮ್ಮ ಪ್ರಜ್ಞೆ ಅದು, ಹೌದು, ಅದು ನಿಮ್ಮ ಪ್ರಜ್ಞೆನೆ. ಆದ್ರೆ ಮಾನವ ಪ್ರಜ್ಞಾ ಸಾಗರದಲ್ಲಿ ಎಲ್ಲ ಮನುಷ್ಯರ ಪ್ರಜ್ಞೆಯ ಹನಿಗಳು ಸೇರಿದೆ ಅಲ್ಲಿ. ನಿಮ್ಮ ಪ್ರಜ್ಞೆ ಅದು, ಮತ್ತು ಅದು ಮಾನವತೆಯ ಪ್ರಜ್ಞೆಯೂ ಹೌದು. ಯು ಕೆನಾಟ್ ಸೆಪರೇಟ್ ಯುವರ್ ಸೆಲ್ಫ್ ಫ್ರಮ್ ಹ್ಯೂಮನ್ ಕಾನ್ಷಿಯಸ್ನೆಸ್. ಯುವರ್ ಕಾನ್ಷಿಯಸ್ನೆಸ್ ಈಸ್ an indivisible part of human consciousness. ವಿಶಾಲ ಸಾಗರದಲ್ಲಿ ನಾನೊಂದು ಬಿಂದು. ಈಗ ನಾನೊಂದು ಜಲಬಿಂದು ಅಂದ್ರೆ, ನನ್ನ ಜಲಬಿಂದುವಿನಲ್ಲಿ ಕಶ್ಮಲಗಳಿದ್ರೆ, ಎಲ್ಲರ ಜಲಬಿಂದುಗಳಲ್ಲೂ ಕಶ್ಮಲಗಳೇ ಸೇರಿದ್ರೆ ಆ ಸಾಗರ ಕಶ್ಮಲದಿಂದಲೇ ತುಂಬ ಹೋಗುತ್ತಲ್ವಾ. ಹ್ಯೂಮನ್ ಕಾನ್ಷಿಯಸ್ನೆಸ್ ಇಸ್ ಅಲ್ಟಿಮೇಟ್ಲಿ created by individual consciousness. ಪ್ರತಿಯೊಬ್ಬರ ಒಂದು ವೈಯಕ್ತಿಕ ಪ್ರಜ್ಞೆಗೆ ಆ ಮಾನವ ಕುಲದ ಪ್ರಜ್ಞೆಯಲ್ಲಿ ಸೇರಿರುತ್ತೆ. ಇದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಸೈಕಾಲಜಿ ಗೊತ್ತಿರಬೇಕು.
ಮನಃಶಾಸ್ತ್ರ ಗೊತ್ತಿರಬೇಕು. ಮನಃಶಾಸ್ತ್ರದಲ್ಲಿ ಕಾರ್ಲ್ ಜ್ಯೂಂಗ್ ಎಂಬ ಒಬ್ಬ ವಿಜ್ಞಾನಿ ಬರ್ತಾನೆ. ಕಾರ್ಲ್ ಜ್ಯೂಂಗ್ ಅವನ ಒಂದು ಫಿಲಾಸಫಿಯನ್ನ ಜ್ಯೂಂಗಿಯನ್ ಫಿಲಾಸಫಿ ಅಂತ ಕರೀತಾರೆ. ಅವನೊಬ್ಬ ಮಹಾ ಮೇಧಾವಿ ಮನಃಶಾಸ್ತ್ರಜ್ಞ. ಆತ ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಅಂತ ಬರೀತಾನೆ. ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅಂಡ್ ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಅಂತ. ನನಗೀಗ ಸಮಯ ಇಲ್ಲ, ಅಲ್ಲದೆ ಈಗ ನಾನು ಅದರ ಬಗ್ಗೆ ಮಾತನಾಡ್ತಾ ಕುಳಿತುಕೊಂಡ್ರೆ ಜಿಡು ಕೃಷ್ಣಮೂರ್ತಿಗಳ ವಿಚಾರಧಾರೆಯನ್ನ ಮುಂದುವರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆಗುದಿಲ್ಲ. ಅದೇ 4-5 ತರಗತಿಗಳು ಬೇಕಾದನ್ನು ನಿಮ್ಗೆ ಅರ್ಥ ಮಾಡ್ಬೇಕಂತಂದ್ರೆ ಅದು ಮನಃಶಾಸ್ತ್ರ, ಅದು ಸೈಕಾಲಜಿ. ಆದ್ರೆ ಇಷ್ಟು ತಿಳ್ಕೊಳ್ಳಿ, ಎಲ್ಲ ಮಾನವರ ಪ್ರಜ್ಞೆಗಳು ಹೋಗಿ ಒಂದು ಮಾನವ ಪ್ರಜ್ಞಾ ಸಾಗರವಾಗಿದೆ. ಹಾಗಾಗಿ ಅದು ನನ್ನ ದುಃಖ ನಿನ್ನ ದುಃಖ, ನನ್ನ ಕಷ್ಟ ನಿನ್ನ ಕಷ್ಟ ಅಲ್ಲ, ಅದು ಎಲ್ರಿಗೂ ಸೇರಿರೋದು. ಹಾಗಾದ್ರೆ ಮಾನವ ಜನಾಂಗದಲ್ಲಿ ಭಯ, ದುಃಖ, ಆತಂಕ, ಕಣ್ಣೀರು, ಅನಿಶ್ಚಿತತೆ, ಗೊಂದಲ ಎಲ್ಲವೂ ಇದೆ. ಪ್ರತಿ ಮನುಷ್ಯನಿಗೂ ಇವೆಲ್ಲ ಇದೆ. ನೀವು ಸಹ ಎಲ್ಲರಂತೆ ಇವುಗಳಿಗೆ ಹೊರತಲ್ಲ. ಆದ್ದರಿಂದ ನೀವು ಪ್ರತ್ಯೇಕ ವ್ಯಕ್ತಿಗಳಲ್ಲ. ನನಗೆ ಗೊತ್ತು, ನನ್ನ ದೇಹವೇ ಬೇರೆ, ನಿಮ್ಮ ದೇಹವೇ ಬೇರೆ ಎಂದು. ನೀವು ಹೆಂಗಸಾಗಿರ್ಬೋದು, ನಾನು ಗಂಡಸಾಗಿರ್ಬೋದು, ಆದರೆ ನಾವೆಲ್ಲ ಈ ಜಗತ್ತಿನಲ್ಲಿ ಒಂದು ಘಟಕವಾಗಿದ್ದೇವೆ. ಹೇಳ್ಬೋದು, ಸರ್ ನೀವು ನನ್ನ ದುಃಖ ಬೇರೆ ನಿಮ್ ದುಃಖ ಬೇರೆ ಅಲ್ಲ ಅಂತ ಹೇಳ್ತಿರಲ್ಲ, ಆದ್ರೆ ನನ್ನ ದೇಹನೇ ಬೇರೆ ನಿಮ್ ದೇಹನೇ ಬೇರೆ ನಿಮ್ ದೇಹನೇ ಬೇರೆ ಅಲ್ವಾ ಅಂತ ನೀವು ಹೇಳಬಹುದು. ಆದ್ರೆ ಅರ್ಥ ಮಾಡ್ಕೊಳ್ಳಿ, ದೇಹ ಬೇರೆ ಆಗಿರ್ಬೋದು, ಆದ್ರೆ ಆ ದೇಹ ಪ್ರಜ್ಞೆ ಅನ್ನೋದಿದೆಯಲ್ಲ, ಅದು ಒಂದು ಪ್ರಜ್ಞಾ ಸಾಗರ. ಈಗ ಒಂದು ಊರಿನಲ್ಲಿ 100 ಜನ ವಾಸ ಮಾಡ್ತಾ ಇದ್ದಾರೆ. ಆ ಊರಿನಲ್ಲಿರುವಂತಹ 100 ಜನರ ದೇಹ ಪ್ರಜ್ಞೆ ಸೇರಿ ಒಂದು ದೊಡ್ಡ ಪ್ರಜ್ಞಾ ಸಾಗರ ಅಥವಾ ಪ್ರಜ್ಞಾ ಕೆರೆ ಆಗಿದೆ ಅಂತ ಇಟ್ಕೊಳ್ಳಿ. ಕೊಳ, ಪ್ರಜ್ಞೆಯ ಕೊಳ. ಆ 100 ಜನರಲ್ಲಿ 90 ಜನ ಏಡ್ಸ್ ಇಂದ ನರಳ್ತಾ ಇದ್ರೆ ಆ ಪ್ರಜ್ಞಾ ಸಾಗರದ ತುಂಬ ಏನಿರುತ್ತೆ? ನರಳುವಿಕೆನೆ ತುಂಬಿರುತ್ತೆ. ಆ ದೇಹ ಪ್ರಜ್ಞೆ ಪೂರ್ತಿ ಇಟ್ಸ್ ಗೋಯಿಂಗ್ ಥ್ರೂ ಟಾರ್ಚರ್. 90 ಜನ ಈ ಪರಿಸ್ಥಿತಿ ಇಲ್ಲೇ ಇದ್ರೆ ಆ ಕೊಳದಲ್ಲಿ, ಆ ದೇಹ ಪ್ರಜ್ಞೆಯ ಕೊಳದಲ್ಲಿ ಬರೀ ನರಳುವಿಕೆನೆ ಕಾಣುತ್ತೆ ನಿಮ್ಗೆ. ವಾಟ್ ಐ ಮೀನ್ ಟು ಸೇ ಇಸ್, ನಾವು ಈ ಪ್ರಜ್ಞಾಸಾಗರದ ಘಟಕಗಳು. ನಾವು ಈ ಜಗತ್ತಿನಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿದ್ದೇವೆ, ಘಟಕವಾಗಿದ್ದೇವೆ. ನಿಮಗೆ ಆ ಸಂಬಂಧದ ಭಾವದ ಅರಿವುಂಟಾದರೆ ನೀವು ಉಳಿದ ಮಾನವರಂತೆ. ಆಗ ಪರಿಪೂರ್ಣವಾಗಿ ಮತ್ತೇನೋ ಜರುಗುತ್ತದೆ. ಯಾವಾಗ ನಿಮ್ಗಿದು ಅರ್ಥ ಆಗತ್ತೋ, ನಾನು ಮಾನವತೆಯ ಒಂದು ಅವಿಭಾಜ್ಯ ಅಂಗ, ನನ್ನ ಮನಸ್ಸಿನಲ್ಲಿ ಯಾವ ಕಶ್ಮಲಗಳು ಮೇಲೇಳುತ್ತೋ ಆ ಕಶ್ಮಲಗಳು ಪ್ರಜ್ಞಾ ಸಾಗರಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ಅಷ್ಟರ ಮಟ್ಟಿಗೆ ಅದು ಮಾನವ ಪ್ರಜ್ಞೆಯನ್ನ ಕಲುಷಿತಗೊಳಿಸುತ್ತೆ. ನಾನು ಪ್ರತ್ಯೇಕವಲ್ಲ, ಐ ಆಮ್ ಒನ್ ಅಮಾಂಗ್ ಎವ್ರಿಬಡಿ, ಬಟ್ ಐ ಆಮ್ ಅ ಕಲೆಕ್ಟಿವ್ ಕಾನ್ಶಿಯಸ್ನೆಸ್, ಐ ಆಮ್ ಎ ಪಾರ್ಟ್ ಆಫ್ ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಅಂತ ಅರ್ಥ ಮಾಡಿಕೊಂಡು ಅದನ್ನ ಆಂತರಿಕವಾಗಿ ನೀವು ಅರ್ಥೈಸಿ ಬಿಟ್ರೆ ಆಗ ಪರಿಪೂರ್ಣವಾಗಿ ಮತ್ತೇನೋ ಜರುಗುತ್ತದೆ. ಅವ್ರು ಹೇಳ್ತಾರೆ, ಹಂತಕ್ಕೆ ನೀವು ನಿಮ್ಮ ಪ್ರಜ್ಞೆಯನ್ನ ಮೇಲೇರಿಸಿಕೊಂಡ್ರೆ ನಿಮ್ಮಲ್ಲಿ ಒಂದು ಮಹಾ ಪರಿವರ್ತನೆ ಜರುಗಿ ಬಿಡುತ್ತೆ. ಅದು ಎಂತ ಪರಿವರ್ತನೆ ಅಂದ್ರೆ ಬರೀ ಪದಗಳೇ ಅಲ್ಲ, ಕಲ್ಪನೆಗಳೇ ಅಲ್ಲ, ಆಗ ವ್ಯಾಪಕತೆಯ ಅರಿವುಂಟಾಗುತ್ತದೆ. ಅದನ್ನು ವರ್ಣಿಸೋದೇ ಕಷ್ಟ. ಎಂತ ಪರಿವರ್ತನೆ ನಮ್ಮಲ್ಲಿ ಜರುಗತ್ತೆ ಅಂದ್ರೆ, ನಾನು ಬೇರೆಯಲ್ಲ, ಮಾನವತೆ ಬೇರೆಯಲ್ಲ, ನಾನು ಬೇರೆಯಲ್ಲ, ಜೀವ ವರ್ಗಗಳು ಬೇರೆಯಲ್ಲ, ನಾನು ಬೇರೆಯಲ್ಲ, ಈ ವಿಶ್ವ ಬೇರೆಯಲ್ಲ, ನಾವೆಲ್ಲ ಒಂದು ಸಂಕೀರ್ಣ ಸಂಬಂಧವನ್ನು ಹೊಂದಿದ್ದೇವೆ. ಈ ಪರಸ್ಪರ ಅಂತರ್ ಸಂಬಂಧಗಳ ಜಾಲದಲ್ಲಿ ನನ್ನ ಕೆಲವು ಜವಾಬ್ದಾರಿಗಳಿವೆ. ನಾನು ನರಳಿದರೆ ಇಡೀ ವಿಶ್ವ ನರಳುತ್ತೆ,
ನಾನು ದುಃಖಿಸಿದರೆ ಇಡೀ ನಾನು ದುಃಖವನ್ನು ತುಂಬುತ್ತೇನೆ ಅನ್ನೋದನ್ನ ಅರ್ಥ ಮಾಡಿದ್ದೇ ಆಗೆ. ವಾಯ್ಸ್ ಬರ್ತಾ ಹಲೋ ಹಲೋ. ಓಕೆ ಸರ್, ಕೇಳಿಸುತ್ತೆ. ಐ ಆಮ್ ಸಾರಿ, ದೇರ್ ವಾಸ್ ಎ ಕಾಲ್, ಇಂಟರಪ್ಟ್ ಆಯ್ತು. ಯಾವಾಗ ನನ್ನಲ್ಲಿ ಅಂತಹ ಒಂದು ಪ್ರಜ್ಞಾ ಪರಿವರ್ತನೆ ಉಂಟಾಗುತ್ತೋ ಆಗ ಒಂದು ಮಹಾನ್ ವಿದ್ಯಮಾನ ಜರುಗುತ್ತೆ. ಅದು ಪದಗಳಲ್ಲಿ ಕಲ್ಪನೆಗಳಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ವ್ಯಾಪಕತೆಯ ಅರಿವುಂಟಾಗುತ್ತದೆ. ವ್ಯಾಪಕತೆ ಅಂದ್ರೆ ಎಕ್ಸ್ಪಾನ್ಸಿವ್ ಕಾನ್ಶಿಯಸ್ನೆಸ್, ವಿಶಾಲ ಪ್ರಜ್ಞೆಯ ಅರಿವಾಗತ್ತೆ. ಈ ವಿಷಯ ಹೇಳ್ತಾ ಹೇಳ್ತಾ ಅವರು ಪ್ರೇಮ ಅಂದ್ರೆ ಪ್ರೇಮಕ್ಕೂ ದುಃಖಕ್ಕೂ ಆತಂಕಕ್ಕೂ ರಾಗಭಾವಗಳಿಗೂ ಯಾವ ಸಂಬಂಧ ಇದೆ ಅಂತ ವಿವರಿಸ್ತಾ ಎಲ್ಲಿ ದುಃಖವಿದೆಯೋ ಅಲ್ಲಿ ಪ್ರೇಮವಿಲ್ಲ ಅನ್ನುವಂತಹ ವಿಷಯವನ್ನ ನಮಗೆ ಪ್ರತ್ಯಕ್ಷವಾಗಿಲ್ಲ ಅಂದ್ರೂ ಪರೋಕ್ಷವಾಗಿ ಅದನ್ನ ವಿವರಿಸಿ ಹೇಳ್ತಾ ಪ್ರೇಮದ ಒಂದು ಪರಿಚಯವನ್ನ ಮಾಡಿಕೊಡ್ತಾ ಮರಣವೆಂಬ ವಿಷಯವನ್ನ ತಗೊಳ್ತಾರೆ. ಈಗ ವಿಷಯಾಂತರವಾಗ್ತಾ ಇದೆ. ಅವ್ರ ಲೆಕ್ಚರ್ಗಳೆಲ್ಲ ಹೀಗೆ ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಅವರು ಹಿ ಟ್ರಾನ್ಸಿಟ್ಸ್ ಅಂದ್ರೆ ಅವ್ರು ಮುಂದುವರೆದು ಬಿಡ್ತಾರೆ. ಈಗ ಪ್ರೇಮವನ್ನ ಇಲ್ಲಿಗೆ ಬಿಟ್ಟು ಬಿಡ್ತಾರೆ. ಇದರ ಅರ್ಥ ಏನಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನಿಮ್ ಜವಾಬ್ದಾರಿ ಏನು, ನೀವು ಎಂತಹ ಭಾವನೆಗಳನ್ನ ಯೋಚನೆಗಳನ್ನ ನಿಮ್ಮ ಮನಸ್ಸಿನಲ್ಲಿ ಮಾಡ್ತಾ ಇದ್ದೀರಿ, ಅದು ಬರೀ ನಿಮ್ಮ ಯೋಚನೆಗಳು ನಿಮ್ಮ ಭಾವನೆಗಳು ಮಾತ್ರವಾ, ಅಥವಾ ಈ ವಿಶ್ವದ ಯೋಚನಾ ಪ್ರಜ್ಞೆಯ ಸಾಗರದಲ್ಲಿ ಭಾವನಾ ಪ್ರಜ್ಞೆಯ ಸಾಗರದಲ್ಲಿ ನೀವೇನಾದ್ರೂ ಹಾಕ್ತಾ ಇದ್ದೀರಾ ತಗೊಂಡೋಗಿ ಅಂತ. ನೀನ್ ಹಾಕ್ತಿದ್ದೀರಿ ಅನ್ನೋದ್ರ ಬಗ್ಗೆ ನಿಮ್ಮ ಜವಾಬ್ದಾರಿ ಏನಾದ್ರೂ ಇದೆಯಾ, ಅದನ್ನ ಗಮನಿಸಿ ನೋಡಿ. ನೀವೇ ಅರ್ಥ ಮಾಡ್ಕೋಬೇಕಾಗಿರುವಂತ ವಿಷಯ. ಎಷ್ಟರ ಮಟ್ಟಿಗೆ ಹೃದಯವಾಗ್ಲಿ ಮನಸ್ಸಾಗಲಿ ಪರಿಶುದ್ಧವಾಗಿರ್ಬೇಕು. ತೆರೆದ ಮನಸ್ಸು, ಪರಿಶುದ್ಧವಾದ ಹೃದಯ, ಇದನ್ನೆಲ್ಲ ನಾವು ಸುವರ್ಣ ಸೋಪಾನಗಳಲ್ಲಿ ಕೇಳಿದ್ದೇವೆ ನಾವು. ಇದನ್ನೆಲ್ಲ ಹೇಳ್ತಾ ಹೇಳ್ತಾ ಅವರು ಮರಣದ ಬಗ್ಗೆ ಬಂದ್ಬಿಡ್ತಾರೆ. ನಾವು ಮರಣದ ಬಗ್ಗೆ ಮಾತನಾಡಬೇಕು. ಕ್ಷಮಿಸಿ ಮರಣದ ಬಗ್ಗೆ ಮಾತನಾಡಬೇಕು ಅಂತ ಹೇಳ್ತಾನೆ ಕ್ಷಮಿಸಿ ಅಂತಾರೆ. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಯಾಕೆಂದ್ರೆ ಮರಣ ಅನ್ನೋ ಒಂದು ವಿಚಾರವನ್ನ ನಾವು ಚರ್ಚೆಗೆ ತಗೊಳ್ತಾ ಇದ್ದೇವೆ. ಒಂದು ಬಹಳ ಸುಂದರವಾದ ಮುಂಜಾನೆ, ಮರಗಳ ಕೆಳಗೆ ಕುಳಿತುಕೊಂಡಿದ್ದೇವೆ, ನಿಶ್ಶಬ್ದವಾದ ಪರಿಸರ, ಸೇತುವೆ ಮೇಲೆ ಹಾದು ಹೋಗುವಂತ ರೈಲುಗಳೆಲ್ಲ ಹಾದು ಹೋಗ್ಬಿಟ್ಟಿದೆ. ಈಗ ಯಾವ ರೈಲುಗಳು ಬರೋದಿಲ್ಲ, ಶಬ್ದವಿಲ್ಲ. ಮರಣದ ಬಗ್ಗೆ ಮಾತನಾಡುವುದೆಂದರೆ ಅಹಿತಕರ ಎಂದೆನಿಸುತ್ತದೆ. ಸುಂದರ ಮುಂಜಾನೆ, ಮೌನವಾದ ಪರಿಸರ, ನಿಶ್ಶಬ್ದವಾದ ವಾತಾವರಣ, ಎಲ್ಲರೂ ತಂಗಾಳಿಯಲ್ಲಿ ಕೆಳಗೆ ಕುಳಿತುಕೊಂಡಿದ್ದೇವೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಮರಣದ ಬಗ್ಗೆ ನಾನು ಮಾತನಾಡಿದಾಗ ಅದು ಅಹಿತಕರ ಎಂದೆನಿಸುತ್ತೆ ಬಹಳ ಜನಕ್ಕೆ. ಈಗ ನಾವು ಒಟ್ಟಾಗದನ್ನ ಪರೀಕ್ಷಿಸೋಣ, ವಿಚಾರಗಳನ್ನು ವಿಷಯಗಳನ್ನ ಹಂಚಿಕೊಳ್ಳೋಣ. ನೀವು ಸುಮ್ಮನೆ ಕೇಳುವುದಲ್ಲ ಮತ್ತು ನಾನು ಸುಮ್ಮನೆ ಮಾತನಾಡುವುದೂ ಅಲ್ಲ. ನೋಡಿ, ಮರಣದ ವಿಷಯ ಬಂದ ತಕ್ಷಣ ಇದನ್ನ ಹೇಳ್ತಾರೆ. ಬಹಳ ಸಂದರ್ಭಗಳಲ್ಲಿ ಇದಾಗತ್ತೆ. ಕೆಲವು ಸಂಸ್ಥೆಗಳು, ಸಂಘಗಳು ನನ್ನನ್ನ ಲೆಕ್ಚರ್ ಕೊಡ್ಲಿಕ್ಕೆ ಆಹ್ವಾನ ಮಾಡಿದಾಗ ಮೊದಲೇ ಹೇಳ್ತಾರೆ, ಸರ್ ಮರಣದ ಬಗ್ಗೆ ಮಾತನಾಡಬೇಡಿ ಸರ್ ಅಂತ. ಮರಣ, ಮೃತ್ಯು ಈ ವಿಷಯಗಳು ಬೇಡ ಸರ್ ಅಂತ. ಸರಿ, ಅಂತ ಸಂದರ್ಭಗಳಲ್ಲಿ ನಾನು ಮಾತನಾಡೋದಿಲ್ಲ ಆ ಸಂಘಗಳಲ್ಲಿ, ಸಂಸ್ಥೆಗಳಲ್ಲಿ. ಆದ್ರೆ ಸಮಸ್ಯೆ ಏನಂದ್ರೆ ಮರಣವನ್ನು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಜೀವನ ಅರ್ಥ ಆಗಲ್ಲ. ಜೀವನವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಮರಣದ ಒಂದು ಆಧಾರ, ಅದರ ಅರ್ಥ ಬೇಕು.
ಮರಣವನ್ನ ಅರ್ಥ ಮಾಡ್ಕೊಳ್ಳದೆ ಹೇಗ್ ಜೀವನವನ್ನ ಅರ್ಥ ಮಾಡ್ಕೊಳಕ್ ಆಗಲ್ವೋ ಹಾಗೆ ಜೀವನವನ್ನ ಅರ್ಥ ಮಾಡ್ಕೊಳ್ಳದೆ ಮರಣವನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅವೆರಡೂ ಒಂದೇ ನಾಣ್ಯದ ಎರಡು ಮುಖಗಳು, ಎರಡು ಅವಿಭಾಜ್ಯ ಅಂಗಗಳು. ಹಾಗಾಗಿ ಮರಣ ಅನ್ನೋದನ್ನ ಖಂಡಿತವಾಗಿಯೂ ವ್ಯಕ್ತಿ ಆಳವಾಗಿ ಅರಿತುಕೊಳ್ಳಬೇಕು. ಆಗ ಆತನಿಗೆ ಜೀವನದ ಮಹತ್ವ ಏನು ಅನ್ನೋದು ಗೊತ್ತಾಗತ್ತೆ. ಮರಣದ ಬಗ್ಗೆ ವಿಚಾರ ತಿಳ್ಕೊಳ್ಳದೆ ಹೋದಾಗ ಜೀವನದ ಮಹತ್ವದ ಅರಿವು ಮನುಷ್ಯನಿಗೆ ಆಗೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಮರಣದ ಬಗ್ಗೆ ಮಾತನಾಡ್ತಾ ಇದ್ದೇನೆ, ಅಹಿತಕರ ಅದು. ಹಾಗಾದ್ರೆ ಮರಣ ಎಂದರೇನು? ನಾವು ಏಕೆ ಮರಣಕ್ಕೆ ಅಷ್ಟು ಹೆದರುತ್ತೇವೆ? ನಾವು ಯಾಕೆ ಮರಣವನ್ನು 10 ವರ್ಷ, 20 ವರ್ಷ, 30 ವರ್ಷ, 100 ವರ್ಷದ ನಂತರ ಬರಲಿ ಅಂತ ಅಂದ್ಕೊಳ್ತೇವೆ? ಮತ್ತೆ ನೀವು ಮರಣ ಎಂದರೇನು, ಮರಣಿಸುವುದು ಎಂದರೇನು ಎಂಬ ಪ್ರಶ್ನೆಗಳನ್ನ ಕೇಳಿಕೊಳ್ಳುವುದಲ್ಲದೆ ಜೀವಿಸುವುದು ಎಂದರೇನು, ನಿಮ್ಮ ಜೀವನ ಏನು ಎಂಬ ಪ್ರಶ್ನೆಗಳನ್ನು ಸಹ ಕೇಳಿಕೊಳ್ಳಬೇಕು. ನೋಡಿ ಎಷ್ಟು ಚೆನ್ನಾಗಿ ವಿಷಯವನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ನಾನು ಇದನ್ನೇ ಹೇಳಿದ್ದು ಈ ಹಿಂದೆ, ಮರಣವನ್ನ ಅರ್ಥೈಸದೆ ಜೀವನವನ್ನ ಅರ್ಥೈಸಲಿಕ್ಕೆ ಸಾಧ್ಯವಿಲ್ಲ ಅಂತ. ಅವೆರಡನ್ನೂ ಒಟ್ಟಾಗೆ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಅವು ಅರ್ಥ ಆಗೋದಿಲ್ಲ. ಅರ್ಥ ಆಗುವಂತಹ ವಿಷಯ ವಿಚಾರಗಳೇ ಅಲ್ಲ, ಒಂದೇ ನಾಣ್ಯದ ಎರಡು ಮುಖಗಳು, ಅವು ಅವಿಭಾಜ್ಯ ಅಂಗಗಳು. ಅವುಗಳನ್ನ ಸೆಪರೇಟ್ ಆಗಿ ಅರ್ಥ ಮಾಡ್ಕೊಳಕ್ ಹೋದಾಗ ಅವುಗಳ ಆಳ ಮಹತ್ವ ನಮ್ಮ ಅರಿವಿಗೆ ಬರೋದಿಲ್ಲ. ಅದಕ್ಕೆ ಅವರು ಇಲ್ಲೇನ್ ಹೇಳ್ತಾ ಇದ್ದಾರೆ, ಮರಣವನ್ನ ನೀವು ಯಾಕೆ ಮುಂದೆ 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 ದೂಡಬೇಕು ಅಂತ ಇಷ್ಟಪಡ್ತೀರಿ? ಯಾಕೆ ಅಷ್ಟೊಂದು ಮರಣಕ್ಕೆ ಹೆದರ್ತೀರಿ? ಮರಣ ಎಂದರೇನು, ಮರಣಿಸುವುದು ಎಂದರೇನು ಎಂಬ ಪ್ರಶ್ನೆಗಳನ್ನ ನೀವು ಕೇಳಿಕೊಳ್ಳೋ ಹಂತದಲ್ಲಿ ಜೀವಿಸುವುದು ಎಂದರೇನು, ನಿಮ್ಮ ಜೀವನ ಏನು ಅನ್ನೋ ಪ್ರಶ್ನೆಗಳನ್ನು ಕೇಳ್ಕೋಬೇಕು. ಅದು ಸೂಕ್ತವಾಗುತ್ತದೆ ಅಂತ ಹೇಳಿ ಮುಂದುವರಿಸ್ತಾರೆ. ಆದ್ರೆ ಇಂದಿನ ಲೆಕ್ಚರ್ ಅಲ್ಲಿ ನಾನು ಇಲ್ಲಿಗೆ ಮುಗಿಸ್ತೇನೆ. ಮರಣ ಎಂದರೇನು, ಮರಣವನ್ನ ಅರ್ಥ ಮಾಡ್ಕೊಳ್ಳೋ ಹಂತದಲ್ಲಿ ಮರಣಿಸುವುದು ಎಂದರೇನು, ಹಾಗಾದ್ರೆ ಜೀವಿಸುವುದು ಎಂದರೇನು, ಈ ಪ್ರಶ್ನೆಗಳನ್ನು ನೀವು ಕೇಳ್ಕೊಳ್ಳಿ ಅಂತ ಅವರು ಈ ಪ್ರಶ್ನೆಗಳನ್ನ ಮುಂದಿಡ್ತಾರೆ. ಮುಂದಿನ ಒಂದು ಆನ್ಲೈನ್ ತರಗತಿಗೆ ಮೊದಲು ನೀವು ಜಿಡ್ಡು ಕೃಷ್ಣಮೂರ್ತಿಗಳ ಹಲವು ಪುಸ್ತಕಗಳನ್ನು, ಉಪನ್ಯಾಸಗಳನ್ನ ತಗೊಂಡು ಅಧ್ಯಯನ ಮಾಡಿ ಅವರು ಮರಣದ ಬಗ್ಗೆ ಏನ್ ಹೇಳ್ತಾರೆ, ಜೀವಿಸುವುದು ಅಥವಾ ಜೀವನದ ಬಗ್ಗೆ ಏನ್ ಹೇಳ್ತಾರೆ ಅಂತ ಸ್ವಲ್ಪ ನೀವು ಪ್ರಿಪೇರ್ ಆಗಿ ಬಂದಿದ್ರೆ ಈ ಕೆಲವು ಕ್ಲಿಷ್ಟವಾದ ವಿಷಯಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ವಿ ಕಾಲ್ ದಟ್ ಅಸ್ ಪ್ರೀ ರೀಡಿಂಗ್ ಅಂತ ಹೇಳ್ತೇವೆ. ಪ್ರೀ ರೀಡಿಂಗ್ ಅಂದ್ರೆ ತರಗತಿಗೆ ಬರಲಿಕ್ಕೆ ಮೊದಲು ನೀವು ಮಾಡಿರುವಂತಹ ಒಂದು ಅಧ್ಯಯನದ ಸಿದ್ಧತೆ. ಅದಿದ್ರೆ ಏನಾಗತ್ತೆ, ಸುಲಭವಾಗಿ ವಿಷಯ ವಿಚಾರಗಳು ಅರ್ಥವಾಗುತ್ತೆ. ಇಷ್ಟು ಹೇಳ್ತಾ ನಾನು ನನ್ನ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಿದ್ದೀನಿ. ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆಗಳು. ನನ್ನ